ಶರಣ ಬಸವ ಶರಣು ಶರಣಾರುತಿ ಶರಣಾರುತಿ ಮರುಳ ಶಂಕರ ದೇವರಿಗೆ ಕಿನ್ನರಿಯ ಬೊಮ್ಮಂಗೆ ಎಲೇಶ್ವರದ ಕೇತಯ್ಯಂಗೆ ಗಾನದ ಕಣ್ಣಪ್ಪಂಗೆ ಪರಿಪರಿಯ ಶಿವಲಿಂಗ ಭಕ್ತಿಯ ಪರುಟವಿಸಿ ಕಾಲ ನಿವಾರಿಸಿ ಹರನೊತ್ತುತಗೊಂಡ ಶಿವಶರಣು ಶರಣೀಯರಿಗೆ ಶರಣು ಶರಣಾರ್ಥಿ ಶಿವಶರಣೀಯರಿಗೆ ಶರಣು 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 ಶರಣಾರುತಿ ಸಂಭಜೇ ನಮಃ ಪರಮದೇವ ಹರ ಹರ ಮಹಾದೇವ. ಈಗ ನಾವೆಲ್ಲ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಹರ ಭಕ್ತ ಅರಳಯ್ಯ ಮಾದರ ಚೆನ್ನಯ್ಯ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಡಪದ ಪಣ್ಣ ಹಡಪದ ಪಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಮೇದಾರ ಕೇತಯ್ಯ ಮೆರೆದ
ಕಲ್ಯಾಣ. ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ. ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ. ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ. ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ. ಆಯ್ದ ಕಿಲಕ್ಕಮ್ಮ ಮೆರೆದ ಕಲ್ಯಾಣ. ಆಯ್ದ ಕಿಲಕ್ಕಮ್ಮ ಮೆರೆದ ಕಲ್ಯಾಣ. ಆಯ್ದ ಕಿಲಕ್ಕಮ್ಮ ಮೆರೆದ ಕಲ್ಯಾಣ. ಆಯ್ದ ಕಿಲಕ್ಕಮ್ಮ ಮೆರೆದ ಕಲ್ಯಾಣ. ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ. ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ. ಜ್ಞಾನಿ ಚನ್ನ ಬಸವಣ್ಣ. ಜ್ಞಾನಿ ಚನ್ನ ಬಸವಣ್ಣ ಮೆರೆದ ಕಲ್ಯಾಣ. ಶಿವನ ಕಲ್ಯಾಣ. ಬಸವ ಕಲ್ಯಾಣ. ಶಿವನ ಕಲ್ಯಾಣ. ಬಸವ ಕಲ್ಯಾಣ. ಶಿವನ ಕಲ್ಯಾಣ. ಶಿವನ ಕಲ್ಯಾಣ. ಬಸವ ಕಲ್ಯಾಣ. ಶಿವನ ಕಲ್ಯಾಣ. जगज्योति बसवेश्वर महाराज की. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಮಹಾಮಾನವತವಾದಿ ಎಲ್ಲ ಶರಣರ ಭಾವಸ್ಫುರಣ ಕಲ್ಯಾಣದ ಅಣ್ಣ ವಿಶ್ವಗುರು ಎಂದೇ ಹೆಸರಾಗಿರುವಂಥ ಅಪ್ಪ ಬಸವಣ್ಣನನ್ನ ಸ್ಮರಣೆ ಮಾಡಿ ಈ ಕ್ಷೇತ್ರದ ಅಧಿದೇವ, ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸಿರುವಂಥ ಮಹಾನ್ ಶಕ್ತಿಯಾಗಿರುವಂಥ ನಂದೀಶನನ್ನು ಸ್ಮರಿಸಿ ಈ ಊರಿನ ಮಹಾನ್ ಗಣ್ಯ ವ್ಯಕ್ತಿಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇಂದು 3ನೇ ದಿನದ ಪ್ರವಚನ. ಸ್ವಲ್ಪ ಹಿಂದೆ ಏನನ್ನು ನಾವು ತಿಳ್ಕೊಂಡಿವೆ ಅನ್ನೋದನ್ನು ಒಂದು ಸ್ವಲ್ಪ ಮೆಲುಕು ಹಾಕಿಬಿಡೋಣ. ನಿನ್ನೆ ನಾವು ಏನು ಚಿಂತನೆ ಮಾಡಿವಿ? ಏನು ಮಾಡಿವ್ರಿ? ಮುಂದ ಪಾಠ, ಹಿಂದಿಂದ ಸಪಾಟ ಆಗಬಾರ್ದು. ಎರಡೇ ವಿಚಾರಗಳನ್ನು ಆಲಿಸಿದರೂ ಸಹಿತ ಆ ವಿಚಾರಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಶ್ರವಣ ಮಾಸದ
ಪ್ರವಚನ ಸಾರ್ಥಕವಾಗುತ್ತದೆ. ನಿಮ್ಮೂರಿನ ಕೆಲವಿಷ್ಟು ಪ್ರಮುಖರೆಲ್ಲ ಸೇರಿಕೊಂಡು ನಮ್ಮ ಬಸವೇಶ್ವರರ ಜಾತ್ರೆಯನ್ನು ಕೇವಲ ಮೋಜು ಮಸ್ತಿಗಳಿಂದ ಮಾಡೋದಲ್ಲ, ಬೆಂಡು ಬೆತ್ತಾಸಗಳನ್ನು ಮಂಡಕ್ಕಿಯನ್ನು ಖರೀದಿ ಮಾಡಿಕೊಂಡು ಹೋಗಿ ತಿಂದು ಬದುಕೋದಲ್ಲ, ಒಂದು ತಿಂಗಳ ಪರ್ಯಂತರ ಆಧ್ಯಾತ್ಮವನ್ನು ಆಲಿಸಿ ನಮ್ಮೆಲ್ಲ ಭಕ್ತರು ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಕೆಲವಿಷ್ಟು ಹಿರಿಯರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಸಾರ್ಥಕವಾಗಬೇಕಂದ್ರೆ ಒಂದು ಸಾರೆ ಈ ಪ್ರವಚನದ ವಿಚಾರಧಾರೆಗಳನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಒಂದು ಸಾರೆಯಾದರೂ ಬಸವನ ಸ್ಮರಣೆ ಮಾಡೋ. ಒಂದು ಸಾರಿ ಬಸವನ ಸ್ಮರಣೆ ಮಾಡೋದ್ರಿಂದ ಭವರೋಗವೆಲ್ಲವೂ ದೂರವಾಗುತ್ತೆ ಅಂತಾರೆ. ಬಸವಣ್ಣನ ಸ್ಮರಣೆ ಮಾಡೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಿದೆ, ರೈತರಿದ್ದೀರಿ ನೀವೆಲ್ಲ, ಹೊಲದಲ್ಲಿ ಕೆಲಸ ಮಾಡಿ ದಣಿದಂಥ ಸಂದರ್ಭದೊಳಗೆ ಒಂದು ಗಿಡದ ಕೆಳಗೆ ಹೋಗಿ ವಿಶ್ರಾಂತಿಯನ್ನು ಪಡ್ಕೊಳ್ತೀರಿ. ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥ ಸಂದರ್ಭದೊಳಗ ಆ ಗಿಡದೊಳಗ ಒಂದು 4 ಕಾಗೆಗಳು ಕುಳಿತು ಅವು ಶಬ್ದ ಮಾಡಕತ್ತಿದ್ರ, ಕೂಗಾಕತ್ತಿದ್ರ, ನಿಮಗೆ ವಿಶ್ರಾಂತಿ ಸಿಗುತ್ತೈತೇನ್ರಿ? ನಾನು ಇಷ್ಟೊತ್ತನ ಕೆಲಸ ಮಾಡಿ ದಣಿದು ಪರಿಶ್ರಮ ಪಟ್ಟು ಬಂದು ಒಂದಿಷ್ಟು ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಅಂದ್ರೆ ಈ ಕಾಗೆಗಳ ಕಾಟ ಭಾಳ ಆಗೈತಲ್ಲಪ್ಪ ಅಂತ ತಿಳ್ಕೊಂಡು ಮಲಗಿರುವಂಥ ವ್ಯಕ್ತಿ ಒಂದು ಉಪಾಯವನ್ನು ಮಾಡ್ತಾನೆ. ಏನ್ ಮಾಡ್ತಾನ್ರಿ? ಏನ್ ಮಾಡ್ತಾನೆ? ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾನ. ಏನ್ ಮಾಡ್ತಾನಂದ್ರೆ ಒಂದು ಕಲ್ಲನ್ನು ತಗೊಂಡು ಆ ಗಿಡಕ್ಕೆ ಒಗಿತಾನೆ. ಆ ಕಲ್ಲು ಗಿಡದ ಬೊಡ್ಡೆಗೆ ಬಿದ್ದ ತಕ್ಷಣ ಅಲ್ಲಿರುವಂಥ ಕಾಗೆಗಳು ಹಾರಿ ಹೋಗಿಬಿಡ್ತಾವೆ. ಯಾವಾಗ ಹಾರಿ ಹೋದವೋ ಅವಾಗ ನೆಮ್ಮದಿಯ ನಿದ್ರೆ ಹತ್ತುತ್ತೆ. ಇದನ್ನು ಹೇಳುವ ತಾತ್ಪರ್ಯ ಇಷ್ಟೇ, ನಮ್ಮ ದೇಹದೊಳಗ 6 ಕಾಗೆಗಳಿದಾವೆ, ಅರಿಷಡ್ ವರ್ಗಗಳು ಅಂತ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಅನ್ನುವಂಥ 6 ಕಾಗೆಗಳ ಕಾಟ ಬಹಳ ಇದೆ ಈ ದೇಹಕ್ಕೆ. ಈ ದೇಹಕ್ಕೆ 6 ಕಾಗೆಗಳ ಕಾಟ ಬಹಳಷ್ಟು ಕೊಟ್ಟಾಗ, ಬಹಳ ಕಾಟ ಇದ್ದಾಗ ನೀವು ಯಾವ ಕಲ್ಲನ್ನು ಒಗಿಬೇಕಂದ್ರೆ ಬಸವ ಅನ್ನುವಂಥ ನಾಮಸ್ಮರಣೆ ಕಲ್ಲನ್ನು ಒಗೆದು ಬಿಟ್ರೆ ಸಾಕು, ಈ ಅರಿಷಡ್ವರ್ಗಗಳು ಕಾಗೆಗಳು ಹಾರಿ ಹೋಗಿಬಿಡ್ತಾವ. ಅವಾಗ ನೆಮ್ಮದಿಯ ಬದುಕು ನಮ್ಮದಾಗ್ತದೆ. ಅದಕ್ಕೆ ಈ ಆಧ್ಯಾತ್ಮ, ಈ ಪ್ರವಚನ, ಈ ವಿಚಾರಧಾರೆಗಳು. ಹಿಂಗೆ ಕೇಳಿದ್ದನ್ನು ಒಂದಿಷ್ಟು ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ. ಇಂದಿನ ವಿಚಾರ ಗದಗ ಸಮೀಪದಲ್ಲಿರುವಂಥ ಲಕ್ಕುಂಡಿ ಅಂತ ಒಂದು ಗ್ರಾಮ ಬರುತ್ತದೆ. ಆ ಲಕ್ಕುಂಡಿ ಒಳಗ ಅಜಗಣ್ಣ ಮತ್ತು ಮುಕ್ತಾಯಕ್ಕ ಅಂತ ಅಣ್ಣ ತಂಗಿಯರು ಇರ್ತಾರೆ. ಅಣ್ಣ ತಂಗಿ. ನಿಮ್ಗೆಲ್ಲರಿಗೂ ಇತಿಹಾಸ ಗೊತ್ತಿದೆ. ಎಲ್ಲರಿಗೂ ಬಸವಣ್ಣನ ಕಾಲದಲ್ಲಿ ಆಗಿ ಹೋಗಿರುವಂಥ ಜ್ಞಾನಿಗಳ ವಿಚಾರ ನಿಮ್ಗೆಲ್ಲರಿಗೂ ತಿಳಿದಿದೆ. ಯಾರು ಶರಣರಿದ್ರು, ಯಾರು ಶರಣೀಯರಿದ್ರು, ಎಷ್ಟು ಜನ ಶರಣೀಯರು, ಎಷ್ಟು ಜನ ಶರಣರು, ಎಲ್ಲದನ್ನು ಬಲ್ಲವರು ನೀವೆಲ್ಲ. ಮುಕ್ತಾಯಕ್ಕನ ವಿಚಾರವನ್ನು ಕುರಿತು ನಾ ಬಹಳಷ್ಟು ಹೇಳಕ್ ಹೋಗೋದಿಲ್ಲ. ಮುಕ್ತಾಯಕ್ಕ ಯಾವುದೂ MA PhD ಮಾಡಲಾರದಂಥ ತಾಯಿ ಈ ನಾಡಿಗೆ ಸುಂದರವಾದ ವಚನಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ತಾಳೆ. ವಚನಗಳು ಅಂದ್ರೆ ನಾ ಮೊನ್ನೆ ಹೇಳಿದ್ದೇನೆ, ಜೀವನಕ್ಕೆ ಆಧಾರ ಸ್ತಂಭಗಳೇ ಕಲ್ಯಾಣದ ಶರಣರ ವಚನಗಳು, ಮೆಟ್ಟಿಲುಗಳು. ಆ ವಚನಗಳನ್ನು ನಮ್ಮ ಜೀವನದಲ್ಲಿ ದಿನನಿತ್ಯ ಅಳವಡಿಸ್ಕೋತಾ ಹೋಗಿಬಿಟ್ರೆ ನಮ್ಮ ಬದುಕು ಬಹಳಷ್ಟು ಅದ್ಭುತವಾದ
ಈ ದೇಹ ದೇಗುಲವಾಗಿ ಹೋಗಿಬಿಡ್ತೈತಿ ಅಂತ ಹೇಳ್ತಾರೆ. ಈ ದೇಹ ದೇಗುಲವಾಗಿ ಹೋಗಿಬಿಡ್ತದೆ. 12ನೇ ಶತಮಾನದಲ್ಲಿ ಅಡ್ಡಾಡುವಂಥ ಎಲ್ಲ ದೇಗುಲಗಳನ್ನು ದೇಹವನ್ನ ದೇಗುಲ ಅಂತ ಹೇಳ್ತಿದ್ರು. ಅಡ್ಡಾಡುವಂಥ ದೇಹಗಳೇನಿತ್ವಲ್ಲ ಅವೆಲ್ಲ ದೇಗುಲಗಳು. ಅಡ್ಡಾಡ್ತಾ ಅಡ್ಡಾಡ್ತಾ ಹಲವಾರು ವಚನಗಳನ್ನು ಈ ಸಮಾಜಕ್ಕೆ ಈ ನಾಡಿಗೆ ನೀಡಿರುವಂಥ ವ್ಯಕ್ತಿಗಳೇನದಾರಲ್ಲ ಅವರೆಲ್ಲ ಮಾತನಾಡುವ ದೇವರುಗಳು. ಆ ಎಲ್ಲ ದೇಹಗಳಿಗೆ, ದೇವಾಲಯಗಳಿಗೆ, ದೇವಸ್ಥಾನಗಳಿಗೆ, ಎಲ್ಲ ಮಾತಾಡುವ ದೇವರುಗಳಿಗೆ ಒಬ್ಬಾತನೇ ದೇವರು ಅಂದರೆ ಅದು ಬಸವನ ಬಾಗೇವಾಡಿಯ ಬಸವಣ್ಣ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಎಲ್ಲ ದೇಹಗಳಿಗೆ, ಎಲ್ಲ ದೇವಾಲಯಗಳಿಗೆ, ಎಲ್ಲ ಮಾತನಾಡುವಂಥ ದೇವರುಗಳಿಗೆ ದೇವರು ಯಾರು ಅಂದರೆ ಅದು ಬಸವಣ್ಣ. ಆತ ಬಸವಣ್ಣ ಸಾಮಾನ್ಯವಾದ ಕೆಲಸವನ್ನು ಮಾಡಲಿಲ್ಲ. ಆತನ ಕಾರ್ಯ ಕೇವಲ ಪುರುಷರಷ್ಟೇ ಹೆಚ್ಚಿನವರು ಅನ್ನುವಂಥ ಭಾವ ಆತನಲ್ಲಿದ್ದಿಲ್ಲ. ಪುರುಷನಷ್ಟೇ ಸ್ತ್ರೀಯೂ ಸಹಿತ ಸಮಾನತೆಯನ್ನು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಕಲ್ಯಾಣದಲ್ಲಿ ಶರಣೆಯರನ್ನು ಕೂಡಿ ಹಾಕಿದ. ಶರಣೆಯರು ಬರುವಂತೆ ತನ್ನ ಶಕ್ತಿಯನ್ನು ಬೀರಿದ. ಆ ಸಮಯಕ್ಕೆ ಅಕ್ಕ ಮಹಾದೇವಿ ಬರ್ತಾಳೆ, ಮುಕ್ತಾಯಕ್ಕ ಬರ್ತಾಳೆ, ಸತ್ಯಕ್ಕ ಬರ್ತಾಳೆ, ಬೋಂತಾದೇವಿ ಬರ್ತಾಳೆ, ಮೋಳಿಗೆ ಮಹಾದೇವಿ ಬರ್ತಾಳೆ. ಒಬ್ಬರ ಇಬ್ಬರ ಸುಮಾರು ಜನ ಶರಣರು ಶರಣಿಯರು ಅಲ್ಲಿಗೆ ಬರುತ್ತಾರೆ. ಅಂತ ಮುಕ್ತಾಯಕ್ಕನಲ್ಲಿ ಎಂಥ ಶಕ್ತಿ ಇತ್ತು ಅಂದರೆ ಆ ಶಕ್ತಿ ಎಲ್ಲದೂ ಆಕೆಗೆ ಹೇಗೆ ಬಂತು ಅಂದರೆ ಆಕೆಯ ಅಣ್ಣನಾಗಿರುವಂಥ ಅಜಗಣ್ಣನಿಂದ. ಅಜಗಣ್ಣನೇ ನನಗೆ ದೇವರು ಅಥವಾ ಗುರು ಅನ್ನುವಂಥ ಭಾವ ಮುಕ್ತಾಯಕ್ಕನಲ್ಲಿತ್ತು. ಎಂಥ ಶಕ್ತಿ ರೀ ಅವು! ಎಷ್ಟು ಅದ್ಭುತವಾದ ಶಕ್ತಿ ಅಂದರೆ ಅಜಗಣ್ಣ ಮತ್ತು ಮುಕ್ತಾಯಕ್ಕ. ಅಜಗಣ್ಣ ರೈತಾಪಿಯ ವರ್ಗದಲ್ಲಿ ಇರುವಂಥ ವ್ಯಕ್ತಿ. ಆತ ಕೃಷಿ ಕಾಯಕವನ್ನು ಮಾಡ್ತಿದ್ದ. ಕೇವಲ ಬಹಿರಂಗವಾಗಿರುವಂಥ ಕೃಷಿಯನ್ನು ಅಷ್ಟೇ ಮಾಡಲಿಲ್ಲ ಅಜಗಣ್ಣ, ಅಂತರಂಗದ ಕೃಷಿಯನ್ನು ಮಾಡ್ತಿದ್ದ. ಬಹಿರಂಗದ ಕೃಷಿಯನ್ನ, ಅಂತರಂಗದ ಕೃಷಿಯನ್ನ, ಎರಡೂ ಕೃಷಿಯನ್ನು ಮಾಡಿ ಆ ತಾಯಿಗೆ ಆತ್ಮಜ್ಞಾನದ ಬೋಧನೆಯನ್ನ ಮಾಡ್ತಿದ್ದ ಅಜಗಣ್ಣ. ಮದುವೆ ಮಾಡಿಕೊಡುವಂಥ ಪ್ರಸಂಗಗಳದಾವೆ. ಮದುವೆ ಮಾಡಿಕೊಡೋದು, ಮದುವೆ ಮಾಡಿಕೊಡಬೇಕಾದ್ರೆ ತಂಗಿಗೆ ಹೇಳ್ತಾನೆ, ಅಮ್ಮ ನಿನ್ನನ್ನು ಮದುವೆ ಮಾಡಿ ಕೊಟ್ಟು ಬಿಡ್ತೀವಿ, ಹೋಗ್ಬೇಕಲ್ಲ ಹೇಗ ಅಂದಾಗ ಆಕೆ ಹೇಳ್ತಾಳೆ, ಅಣ್ಣ ನಾ ಹೋಗ್ಬೇಕಾದ್ರೆ ಮದುವೆ ಮಾಡಿಕೊಂಡು ಹೋದೆ ಅಂದರೆ ನನಗೆ ಆತ್ಮಜ್ಞಾನ ಕಡಿಮೆ ಆಗ್ತದಲ್ಲ, ನಿನಗೆ ಮುಂದೆ ತಿಳಿಸ್ಕೊಡೋರು ಯಾರು ಅಂತ ಪ್ರಶ್ನೆ ಮಾಡ್ತಾಳೆ. ತಿಳಿಸ್ಕೊಡೋರು ಯಾರು ಇಲ್ಲವಾ? ನಮ್ಮ ಸಂಪ್ರದಾಯ ಪರಂಪರೆ ಮದುವೆ ಮಾಡಿ ಕೊಡಲೇಬೇಕು. ಸಮಾಜದಲ್ಲಿ ಒಬ್ಬ ಹೆಣ್ಣು ಮಗಳು ಮನೆಯೊಳಗಿದ್ಲು ಅಂದರೆ ಸಮಾಜ ನೂರಾರು ಮಾತಾಡ್ತದೆ. ಅದಕ್ಕಾಗಿ ಮದುವೆ ಮಾಡಿ ಕೊಡಬೇಕು ಒಳ್ಳೆ ವರನಿಗೆ ಅಂತ ತಿಳ್ಕೊಂಡು ಆಕೆಯನ್ನು ಮಸಳೆ ಕಲ್ಲಿಗೆ ಮದುವೆ ಮಾಡಿ ಕೊಡ್ತಾರೆ. ಮಸಳೆ ಕಲ್ಲಿಗೆ ನಾನು ಸ್ವಲ್ಪ ಹೇಳಿಬಿಡ್ತೇನೆ. ಮಸಳೆ ಕಲ್ಲಿಗೆ ಮದುವೆ ಮಾಡಿ ಕೊಡುವಂಥ ಸಂದರ್ಭದಲ್ಲಿ ಮದುವೆಯಾದ ಮೇಲೆ ಮದುವೆಯಾಗಿರುವಂಥ ಹೆಣ್ಣು ಮಗಳು ಗಂಡನ ಮನೆಗೆ ಹೋಗಬೇಕಾದ್ರೆ ಅಣ್ಣನಿಗೆ ಕೇಳ್ತಾಳೆ, ಅಣ್ಣ ನೀನು ಮದುವೆ ಮಾಡಿ ಕೊಡಾಕತ್ತೀಯಪ್ಪ, ಮದುವೆ ಮಾಡಿ ಕೊಟ್ಟ ಬಳಿಕ ಮರಳಿ ನಾವು ಈ ಊರಿಗೆ ಬರೋದು ಅಪರೂಪ. ಹಿಂದಿನ ಕಾಲದೊಳಗಿತ್ತು, ಒಮ್ಮೆ ಗಂಡನ ಮನೆಗೆ ಹೋದಂಥ ಮಹಿಳೆ ಸ್ತ್ರೀ ತವರು ಮನೆಗೆ ಬರ್ತಿದ್ದಿಲ್ಲ. ಅದು ಏನಾದರೂ ಕೆಲಸಗಳಿದ್ರೆ ಮಾತ್ರ, ಕಾರ್ಯಗಳಿದ್ರೆ ಮಾತ್ರ ಬೆಳಗ್ಗೆ ಬರೋದು, ಸಾಯಂಕಾಲ ಅನ್ನೋದ್ರೊಳಗೆ ಮತ್ತೆ ಗಂಡನ ಮನೆಯೊಳಗೆ ಇರೋದು. ಅಂಥ ಪರಿಸ್ಥಿತಿ. ಈಗ ಹಂಗಿಲ್ಲ. ಬೆಳಗ್ಗೆನಾರ ಜಗಳ ಆದ್ರೆ ಮುಗಿದು ಹೋತ್ ನೋಡ್ರಿ, ತವ್ರ ಮನೆಗೆ ಹೋಗಿಬಿಡೋದು. ಆದರೆ ಅವತ್ತಿನ ಕಾಲದಲ್ಲಿ ಹಾಗಿದ್ದಿಲ್ಲ. ಹೇಳ್ತಾಳೆ ಮುಕ್ತಾಯ, ಅಣ್ಣ ನನ್ನನ್ನು ಮದುವೆ ಮಾಡಿ ಕೊಡ್ತೀಯಲ್ಲಪ್ಪ, ನಾನು ಹೋಗ್ತೀನಿ. ಆದರೆ ನಿನಗೇನಾದರೂ ತೊಂದರೆಯಾದರೆ, ನೀನೇನಾದರೂ ದೇಹವನ್ನು ತ್ಯಜಿಸಿದರೆ, ನಿನಗೇನಾದರೂ ಆಪತ್ತು ಆದರೆ ನನಗೆ ಆಗೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾಳೆ. ಅವಾಗ ಮುಕ್ತಾಯಕ್ಕನಿಗೆ ಅಣ್ಣ ಹೇಳ್ತಾನೆ, ಅಜಗಣ್ಣ ಏನಿಲ್ಲವಾ, ನೀನು ಕಟ್ಟಿದ ಮುಡಿ ಅದು ಬಿಚ್ಚುತ್ತೆ,
ಉಟ್ಟ ಸೀರಿಗೆಯ ನೀರಿಗೆ ಅದು ಸಹಿತ ಬಿಚ್ಚುತ್ತೆ. ನೀನು ಕಟೆಯುವಂಥ ಮೊಸರು ಅದು ಕಲ್ಲು ಆತು ಅಂದರೆ ಅಂದೇ ನಾನು ಪ್ರಾಣವನ್ನು ಬಿಟ್ಟೀನಿ ಅಂತ ತಿಳ್ಕೊಂತಾನೆ ಅಜಗಣ್ಣ. ಮುಂದಾಗುವ ಎಲ್ಲ ಜ್ಞಾನವನ್ನು ಬಲ್ಲಂತ ಶಕ್ತಿ ಆತನಿಗಿತ್ತು ಅಂದರೆ ಅದಕ್ಕೆ ಕಾರಣ ಆತ್ಮಜ್ಞಾನ. ಅಂತರಂಗವನ್ನು ಕೃಷಿ ಮಾಡಿಕೊಂಡಿರುವಂಥ ಜ್ಞಾನಿಗಳಿಗೆ ಆಗುವಂಥ ಭೌತಿಕ ಭೂತ ವರ್ತಮಾನ ತ್ರಿಕಾಲದ ಜ್ಞಾನ ಅವರಲ್ಲಿ ಅಡಗಿ ಕುಳಿತಿರ್ತಿತ್ತು. ಹಾಗೆ ಹೇಳಿದ ಮೇಲೆ ಆಕೆ ಅಂತಳ, ಹಾಗಾರ ಇದು ಆದರೆ ನೀನು ಇಲ್ಲ ಅಂತ ನಾನು ತಿಳ್ಕೊಬೇಕನ್ನು. ಹೌದು ಆಯಿತು ಅಂತ ಅಣ್ಣನಿಗೆ ನಮಸ್ಕಾರ ಮಾಡಿ ಹೋಲ್ದು. ಮುಂದೊಂದು ಸ್ವಲ್ಪ ದಿನದೊಳಗ ಮುಕ್ತಾಯಕ್ಕನ ಸ್ನಾನ ಮಾಡಿಕೊಂಡು ಬರುವಾಗ, ಮುಡಿಯನ್ನು ಕಟ್ಟಿಕೊಂಡು ಸ್ನಾನ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಕಟ್ಟಿದ ಮುಡಿ ಬಿಚ್ಚುತ್ತೆ. ಯಾವಾಗ ಮುಡಿ ಬಿಚ್ಚಿತೋ ಆವಾಗ ಆಕೆಗೆ ಒಂದಿಷ್ಟು ಸಂಶಯ, ಒಂದಿಷ್ಟು ನೋವು ಅನ್ನಿಸ್ತದ. ನಮ್ಮ ಅಣ್ಣ ಹೇಳಿದ ಮಾತು ಮುಡಿ ತಾನೇ ಬಿಚ್ಚಿತಲ್ಲ, ನೋಡೋಣ ಅಂತ ತಿಳ್ಕೊಂಡು ಒಳಗೆ ಬಂದು ಸೀರೆಯನ್ನು ಉಟ್ಕೊಂಡು ಹೊರಗೆ ಬರೋದ್ರೊಳಗೆ ಸೀರೆಗೆಯ ನೀರಿಗೆಗಳು ಬಿಚ್ಚುತ್ತಾವ. ಯಾವಾಗ ಬಿಚ್ಚಿದ್ವು ಆವಾಗ ಮತ್ತಿಷ್ಟು ದುಃಖ. ಮೂರನೇದು ನೋಡೋಣ ಅಂತ ಬಂದು ಮೊಸರನ್ನ ಕಟೆಯುವಾಗ ಮೊಸರು ಕಲ್ಲಾಗ್ತದೆ. ಯಾವಾಗ ಕಲ್ಲಾಯ್ತೋ ಆ ಕ್ಷಣದೊಳಗೆ ಹೇಳ್ತಾಳೆ ಮುಕ್ತಾಯಕ್ಕ, ಇನ್ನು ಮೇಲೆ ಈ ಭೂಮಿಯನ್ನು ನಮ್ಮ ಅಣ್ಣ ತ್ಯಜಿಸಿದ, ಶಿವನಲ್ಲಿ ಒಂದಾದ, ಬಸವನಲ್ಲಿ ಕೂಡಿದ ಅಂತ ತಿಳ್ಕೊಂಡು ನೋವಿನೊಳಗ ಮನೆಯಲ್ಲಿರುವಂಥ ಎಲ್ಲರಿಗೆ ಹೇಳಿಕೊಂಡು ನೇರವಾಗಿ ಎಲ್ಲಿಗೆ ಬರ್ತಾಳಂದ್ರೆ ಲಕ್ಕುಂಡಿಗೆ ಬರ್ತಾಳೆ. ನೋಡಿ ಎಂಥ ಶಕ್ತಿ ನೋಡಿ. ಸಾಯುವಂಥ ಸನ್ನಿವೇಶವನ್ನ, ಸಾಯುವಂಥ ವಿಚಾರಧಾರೆಗಳನ್ನು, ಲಿಂಗೈಕ್ಯರಾಗುವಂಥ ವಿಚಾರಗಳನ್ನು ಮೊದಲೇ ಹೇಳ್ತಿದ್ರು ಅಂದರೆ ಅವರಲ್ಲಿ ಯಾವ ಶಕ್ತಿ ಇತ್ತು, ಅದು ಎಲ್ಲ ಹೇಗೆ ಬಂತು? ಅದು ಎಲ್ಲದಕ್ಕೂ ಕಾರಣ ಆತ್ಮಜ್ಞಾನ. ಯಾರು ಅಂತರಂಗದ ಕೃಷಿಯನ್ನು ಮಾಡ್ತಾರೆ ಅವರಿಗೆ ಮಾತ್ರ ಎಲ್ಲದೂ ಗೋಚರಿಸ್ತದೆ. ಹಾಗಾದ್ಮೇಲೆ ಬರ್ತಾಳ, ಅಳ್ತಾಳ. ಇನ್ನು ಮುಂದೆ ನನಗೆ ಆತ್ಮಜ್ಞಾನ ಹೇಳೋರು ಯಾರು, ನನಗೆ ಅರಿವನ್ನು ತಿಳಿಸ್ಕೊಡೋರು ಯಾರು ಅಂತ ನೋವಿನೊಳಗಿರ್ಬೇಕಾದ್ರೆ ಅಲ್ಲಿಗೆ ಅಲ್ಲಮರು ಬರ್ತಾರೆ ಅಂತ ತಿಳ್ಕೊಂಡು ಎಲ್ಲ ಕೇಳ್ತಿರ್ರಿ. ಅಂತ ಮುಕ್ತಾಯಕ್ಕ ಒಂದು ಸುಂದರವಾದ ವಚನವನ್ನು ಹೇಳ್ತಾಳೆ. ಒಂದು ಸುಂದರವಾದ ವಚನವನ್ನು, ಆ ವಚನದ ವಿಚಾರವನ್ನು ನಾವೆಲ್ಲ ತಿಳ್ಕೊಳ್ಳೋಣ. ಮುಕ್ತಾಯಕ್ಕ ಏನು ಹೇಳ್ತಾಳಂದ್ರ, ಹುಟ್ಟಿದ ಮನುಷ್ಯ ಸಾರ್ಥಕ ಹೊಂದಬೇಕಾದ್ರೆ ನಾವು ಮೊದಲು ದಿವ್ಯಜ್ಞಾನಿಗಳಾಗಬೇಕು ಅಂತಾಳಾಕಿ. ದಿವ್ಯ ಜ್ಞಾನವನ್ನು ಸಂಪಾದನೆಯನ್ನು ಮಾಡಬೇಕು. ದಿವ್ಯಜ್ಞಾನ ಅಂದರೆ ಆತ್ಮಜ್ಞಾನ. ಈ ಆತ್ಮಜ್ಞಾನವನ್ನು ಸಂಪಾದನೆಯನ್ನು ಮಾಡಿಕೊಂಡ್ರೆ ಮಾತ್ರ ಹುಟ್ಟಿದ ಮನುಷ್ಯನ ಜನ್ಮ ಸಾರ್ಥಕ ಅಂತ ಮುಕ್ತಾಯಕ್ಕ ಹೇಳ್ತಾಳೆ. ಹಾಗಾದರೆ ಅಂತ ಆತ್ಮಜ್ಞಾನ ನಮಗೆ ಬರಬೇಕಾದ್ರೆ ಏನು ಮಾಡಬೇಕು? ಸಿರಿ ಸಂಪತ್ತನ್ನು, ಭೌತಿಕವಾಗಿರುವಂಥ ಸಂಪತ್ತನ್ನು ಸಂಗ್ರಹ ಮಾಡಿದರೆ ಆತ್ಮಜ್ಞಾನ ಆಗ್ತದೇನು? ವಜ್ರ ವೈಡೂರ್ಯಗಳನ್ನು ಸಂಪಾದನೆ ಮಾಡಿದರೆ ಆತ್ಮಜ್ಞಾನ ಆಗ್ತದೇನು? 100 ಎಕರೆ ಭೂಮಿಯನ್ನು ನನ್ನ ಹೆಸರಲ್ಲಿ ಮಾಡಿಕೊಂಡು ಖರೀದಿ ಮಾಡಿದರೆ ಅದಕ್ಕೆ ಆತ್ಮಜ್ಞಾನ ಆಗ್ತದೇನು? ಮಹಡಿ ಮೇಲೆ ಮಹಡಿಯನ್ನು ಕಟ್ಟಿಸಿ 100 ಮನೆಗಳನ್ನು ನಿರ್ಮಿಸಿಕೊಂಡು ಬದುಕಿದರೆ ಆತ್ಮಜ್ಞಾನವಾಗ್ತದೇನು? ಅದಕ್ಕೆ ಹೇಳ್ತಾಳಾಕಿ, ಅದನ್ನೆಲ್ಲ ಮಾಡೋದರಿಂದ ಆತ್ಮಜ್ಞಾನ ಆಗೋದಿಲ್ಲ. ಮತ್ತೆ ಏನು ಮಾಡಬೇಕು? ಆಕೆ ಹೇಳ್ತಾಳೆ, ಜ್ಞಾನ ಬೇಕು ಅಂದರೆ ಆತ್ಮಜ್ಞಾನ. ಯಾವುದಾದ್ರೂ ಜ್ಞಾನ ತೆಗೆದುಕೊಳ್ರಿ ನೀವು, ಆತ್ಮಜ್ಞಾನರ ತೆಗೆದುಕೊಳ್ರಿ, ಇಲ್ಲ ವಿಜ್ಞಾನರ ತೆಗೆದುಕೊಳ್ಳಿ. ಆತ್ಮಜ್ಞಾನ ಏನು ಮಾಡ್ತದೆ, ವಿಜ್ಞಾನ ಏನು ಮಾಡ್ತದೆ? ಯಾವುದೇ ಜ್ಞಾನ ಬೇಕಾದರೂ, ಮನುಷ್ಯನಿಗೆ ವ್ಯವಹಾರದ ಜ್ಞಾನ ಬೇಕಾದರೂ ಸಹಿತ ಶಾಲೆಗೆ ಹೋಗಬೇಕು. ಆತ್ಮಜ್ಞಾನ ಬೇಕಾಯಿತು ಅಂದರೆ ಮಠ ಮಂದಿರಗಳಿಗೆ ಹೋಗಬೇಕು. ಅಲ್ಲಿ ಯೋಗ್ಯವಾಗಿರುವಂಥ ಗುರುಗಳೇನಿರ್ತಾರೆ ಅವರು ಆತ್ಮಜ್ಞಾನವನ್ನು ಹೇಳಿಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ವ್ಯವಹಾರದ ಜ್ಞಾನ ಬೇಕು ಅಂದರೆ ಮಕ್ಕಳು ಚಲೋ ಓದಿ ನೌಕರಿ ಮಾಡಿ ಒಂದಿಷ್ಟು ಪಗಾರ ಸಂಪಾದನೆ ಮಾಡಬೇಕು ಅಂದರೆ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು. ಆ ಶಾಲೆಗಳು ವ್ಯವಹಾರದ ಜ್ಞಾನವನ್ನು ತಿಳಿಸ್ಕೊಡ್ತವೆ. ಮಠಗಳೇನು ಮಾಡ್ತವಂದರೆ ಆತ್ಮಜ್ಞಾನದ ಜ್ಞಾನವನ್ನು ತಿಳಿಸ್ಕೊಡ್ತವೆ. ಪುಸ್ತಕ ಓದಿದರೆ ಎಲ್ಲ ಜ್ಞಾನ ಬರ್ತೈತೆ ಅಂತ ಭಾಳ ಜನರಿಗೆ ಗೊತ್ತಿದೆ. ಪುಸ್ತಕ ಓದಿದರೆ
ಪುಸ್ತಕ ಓದಿದರೆ ಜ್ಞಾನ ಬರುತ್ತೆ, ಆದರೆ ಒಂದು ವಸ್ತುವಿನ ಬಗ್ಗೆ ಎಲ್ಲ ನಿರರ್ಗಳವಾಗಿ ಅದರ ವಿಚಾರಗಳು ತಿಳಿಬಹುದು, ಅದರ ವಿಷಯ ತಿಳಿಬಹುದು, ಆದರೆ ಆತ್ಮಜ್ಞಾನ ಆಗೋದಿಲ್ಲ. ಒಬ್ಬ ಶಿಕ್ಷಕನನ್ನು ಹಿಡ್ಕೊಂಡು ನಾವೇನಾದರೂ ಆತ್ಮಜ್ಞಾನವನ್ನು ಪಡ್ಕೊಳ್ತೀವಿ ಅಂದರೆ ಆತ್ಮಜ್ಞಾನ ಆಗೋದಿಲ್ಲ, ವ್ಯವಹಾರದ ಜ್ಞಾನ ಆಗ್ತದೆ. ಹಾಗಾದರೆ ಆತ್ಮಜ್ಞಾನ ಬರಬೇಕಾದ್ರೆ ಏನು ಮಾಡಬೇಕು? ಆಕೆ ಹೇಳ್ತಾಳೆ, ಜ್ಞಾನಕ್ಕೆ ಮೂಲ ಗುರುಸೇವೆ ಎಂಬೆನು. ಜ್ಞಾನಕ್ಕೆ ಮೂಲ ಗುರುಸೇವೆ ಎಂಬೆನು, ಐಶ್ವರ್ಯಕ್ಕೆ ಮೂಲ ಲಿಂಗಾರ್ಚನೆ ಎಂಬೆನು, ಮೋಕ್ಷಕ್ಕೆ ಮೂಲ ಘಟಸಂತೃಪ್ತಿ ಎಂಬೆನು, ಅಜಿಗಣ್ಣ ಲಿಂಗದೇವ ಅಂತ ಒಂದು ವಚನ ಬರಿತಾಳಕ್ಕೆ. ಬರೇ 3 ಸಾಲಿನ ವಚನ. ಎಷ್ಟು ವಿಶೇಷವಾದ ವಿಚಾರವನ್ನು ಈ ನಾಡಿಗೆ ಕೊಡ್ತಾಳ ಮುಕ್ತಾಯಕ್ಕಂದ್ರೆ, ನಿನಗೆ ಜ್ಞಾನ ಬೇಕಂದ್ರೆ ನೀನು ಏನು ಮಾಡಬೇಕಂದ್ರೆ ಗುರುವಿನ ಸೇವಾ ಮಾಡಬೇಕಪ್ಪ. ನೀನು ಸೇವಾ ಮಾಡಬೇಕು. ಒಬ್ಬ ಯೋಗ್ಯವಾಗಿರುವಂಥ ಶ್ರೇಷ್ಠ ಗುರುವಿನ ಸೇವೆಯನ್ನು ನೀನು ಮಾಡಿದರೆ, ಆ ಗುರು ಏನಾದರೂ ನಿನಗೆ ಮಾರ್ಗದರ್ಶನವನ್ನು ಮಾಡಿದರೆ ಅವಾಗ ನಿನಗೆ ಆತ್ಮಜ್ಞಾನ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಆತ್ಮಜ್ಞಾನ ಆಗೋದಿಲ್ಲ ಅಂತಾಳೆ ಮುಕ್ತಾಯಕ್ಕ. ಒಬ್ಬ ಗುರುವಿನ ಸೇವಾ ಮಾಡಬೇಕು. ಸೇವಾ ಮಾಡೋದಂದ್ರೆ ಹೇಗೆ? ಸೇವಾ ಮಾಡಬೇಕು. ಸೇವಾ ಮಾಡುವ ಬದಲು ಸೇವನೆಯನ್ನು ಮಾಡಬಾರ್ದು ಅಂತಾರ. ಸೇವಾ ಮಾಡೋದು ಬೇರೆ, ಸೇವನೆ ಮಾಡೋದು ಬೇರೆ. ನಮ್ಮದು ಸೇವೆಯಾಗಬೇಕೇ ಹೊರತಾಗಿ ಸೇವನೆ ಆಗಬಾರ್ದು. ಮುಕ್ತಾಯಕ್ಕನ ವಿಚಾರ ಎಷ್ಟು ಅದ್ಭುತವಾಗಿ ಹೇಳ್ಯಾಳಂದ್ರೆ, ನಿನಗೆ ಯಾವುದಾದ್ರೂ ಜ್ಞಾನ ಬೇಕಾತು ಅಂದರೆ ನೀನು ಏನು ಮಾಡಬೇಕಂದ್ರೆ ಗುರುವಿನ ಸೇವಾ ಮಾಡು. ಸೇವಾ ಮಾಡಬೇಕು. ಸೇವಾ ಮಾಡೋದರಿಂದ ಎಲ್ಲ ಲಾಭ ಬರುತ್ತದೆ, ಎಲ್ಲ ಜ್ಞಾನ ಆಗ್ತದೆ. ಯಾವುದು ಅಸಾಧ್ಯವಾಗಿರ್ತದೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾವುದರಿಂದ ಅಂದರೆ ಒಬ್ಬ ಶ್ರೇಷ್ಠ ಗುರುವಿನ ಸೇವಾ ಮಾಡೋದ್ರಿಂದ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಅನೇಕ ಶಾಸ್ತ್ರವನೋದಿ ವ್ಯರ್ಥವಾಗಿತು ಭಕುತಿ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ. ದೊರೆಯದಣ್ಣ ಮುಕುತಿ. ಪರಿಪರಿ ಅನೇಕ ಶಾಸ್ತ್ರವನೋದಿ. ಪರಿಪರಿ ಅನೇಕ ಶಾಸ್ತ್ರವನೋದಿ ವ್ಯರ್ಥವಾಯಿತು ಭಕುತಿ. ವ್ಯರ್ಥವಾಯಿತು ಭಕುತಿಯ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇಲ್ಲಿ ಮುಕ್ತಾಯಕ್ಕೆ ಹೇಳ್ತಾಳೆ, ಯಾರ ಸೇವೆಯನ್ನು ಮಾಡಬೇಕಂದ್ರೆ ಗುರುವಿನ ಸೇವೆಯನ್ನು ಮಾಡಬೇಕಂತಾಳಾಕಿ. ಗುರುವಿನ ಸೇವೆ. ನೀವು ಏನಾಗಬೇಕು ಅಂದರೆ, ಬಹಳ ಸುಂದರವಾದ ಹಾಡನ್ನು ಹಾಡಿದರು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಯಾರ ಗುಲಾಮ ನೀನಾಗಬೇಕಂದ್ರೆ ಮನುಷ್ಯನಿಗೆ ಹೇಳ್ತಾರೆ ಮಹಾತ್ಮರು, ಶರಣರು, ಅನುಭಾವಿಗಳು, ಓ ತಮ್ಮ, ನೀನು ಯಾರ ಗುಲಾಮನಾಗಬೇಕಂದ್ರೆ ಶ್ರೀಮಂತನ ಗುಲಾಮನಾಗಬೇಡ. ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸಿರುವಂಥ, ಬಂಗ್ಲೆ ಇರುವಂಥ ವ್ಯಕ್ತಿಗಳ ಗುಲಾಮನಾಗಬೇಡ. ಅಧಿಕಾರಿಗಳ ಗುಲಾಮನಾಗಬೇಡ. ನೀನು ಆಗೋದಾದರೆ ಆಗು, ಗುರುವಿನ ಗುಲಾಮನಾಗಪ್ಪ, ಅವಾಗ ನಿನಗೆ ಮುಕ್ತಿ ಸಿಗುತ್ತೈತಿ ಅಂತ ದಾಸರು ಬರ್ಕೊಂಡು ಬರ್ತಾರೆ. ಅದಕ್ಕೆ ನಾವು ಗುರುವಿನ ಹತ್ರ ಇದ್ದುಕೊಂಡು ಗುರುವಿನ ಸೇವಾ ಮಾಡಬೇಕಂತೆ. ಸೇವೆಯೊಳಗೆ 4 ಥರ. ಸೇವಾ ಮಾಡೋದ್ರೊಳಗೆ 4 ಥರ. ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅಂತ 4 ರೀತಿ ಸೇವಾ ಮಾಡಬೇಕಂತೆ ಗುರುವಿಂದು. ಆಪ್ತ ಅಂದರೆ ಮಿತ್ರನಂತೆ, ಗೆಳೆಯನಂತೆ ಸೇವಾ ಮಾಡು. ಮುಕ್ತಾಯಕ್ಕೆ ಹೇಳ್ತಾಳೆ ಈ ಮಾತನ್ನ. ಗುರುವಿನ ಸೇವಾ ಮಾಡಬೇಕಪ್ಪ,
ಸೇವಾ ಮಾಡಿದೆ ಅಂದ್ರೆ ನಿನಗೆ ಆತ್ಮಜ್ಞಾನ ತಾನಾಗಿಯೇ ಬರ್ತದೆ ಅಂತಾಳ ಆಕೆ ಮುಕ್ತಾಯಕ್ಕ. ಮತ್ತೇನೂ ಮಾಡಕ್ಕೆ ಹೋಗಬೇಡ, ಏನೂ ಮಾಡಕ್ಕೆ ಹೋಗಬೇಡ. MA PhD ಪದವಿಯನ್ನು ಮುಗಿಸ್ಕೊಂಡು ಕುಂತ್ರೆ ಆತ್ಮಜ್ಞಾನ ಆಗೋದಿಲ್ಲೋ, ಕೇವಲ ವ್ಯವಹಾರದ ಜ್ಞಾನ ಆಗ್ತದೆ. ನಿನಗೆ ಆತ್ಮಜ್ಞಾನ ಆಗಬೇಕು ಅಂದರೆ ಗುರುವಿನ ಸೇವೆಯನ್ನು ಮಾಡುವಂತಾಳ ಮುಕ್ತಾಯಕ್ಕ. ಸೇವಾ ಮಾಡು. ಆಪ್ತ, ಈಗ ಆಪ್ತ ಮಿತ್ರ ಅಂತ ಕೇಳಿರೇನು? ಕೇಳಿರಲ್ಲ? ಆಪ್ತ ಮಿತ್ರ ಏನ್ರಿ ಪಿಕ್ಚರ್ ಅಂದ್ರೆ? ಆಪ್ತ ರಕ್ಷಕ ಆಪ್ತ ಮಿತ್ರ ಅಂತ ಕೇಳಿರಿ. ಆಪ್ತ ಅಂದ್ರೆ, ಆಪ್ತ ಮಿತ್ರ ಅಂದ್ರೆ ಹತ್ತಿರದವನು. ನಾನು ಎಷ್ಟು ಹತ್ತಿರ ಇರ್ತೀನಂದ್ರೆ ನನ್ನ ಮನ್ಯಾಗ ಉಣ್ತಾನ, ನನ್ನ ಮನ್ಯಾಗ ಇರ್ತಾನ, ನನ್ನ ತರನ ಬಟ್ಟೆ ಹಾಕೋತಾನ, ನನ್ನಂಗ ಇರ್ತಾನ ಅಂತೀವಲ್ಲ, ಅಂಥವನಿಗೆ ಆಪ್ತ ಮಿತ್ರ, ಆಪ್ತ ಗೆಳೆಯ ಅಂತ ಕರಿತೇವೆ. ಹಂಗ ಗುರುವಿನ ಹತ್ತಿರ ಇದ್ದುಕೊಂಡು ಆಪ್ತ ಮಿತ್ರನಂತೆ ಗುರುವಿನ ಸೇವೆಯನ್ನು ಮಾಡು. ಅವಾಗ ನಿನಗೆ ಆತ್ಮಜ್ಞಾನ. ಆಪ್ತನಂತೆ. ಆಪ್ತ ಅಂಗ, ಅಂಗ ಅಂದ್ರೆ ಕಾಲು ಒತ್ತೋದು, ಕೈ ಒತ್ತೋದು. ಇದನ್ನು ಮಾಡೋದ್ರಿಂದನೂ ನಿನಗೆ ಆತ್ಮಜ್ಞಾನ ಆಗ್ತೈತಿ ಅಂತಾಳ ಮುಕ್ತಾಯಕ್ಕ. ಸೇವಾ ಮಾಡೋ, ಆಪ್ತನಾಗಿ ಸೇವಾ ಮಾಡು, ಅಂಗದಿಂದ ಸೇವಾ ಮಾಡು. ಆಪ್ತ ಅಂಗ ಸ್ಥಾನ ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಆ ಸ್ಥಾನಕ್ಕೆ ಸೇವಾ ಮಾಡು. ಆ ಸ್ಥಾನದಲ್ಲಿ ಸೇವಾ ಮಾಡಿದರೆ ಆತ್ಮಜ್ಞಾನ. ಬಸವನ ಬಾಗೇವಾಡಿಯ ಸಮಸ್ತ ಸದ್ಭಕ್ತರು ಪುಣ್ಯವಂತರು. ಯಾಕೆ? ಬಸವಣ್ಣನು ಈ ನಾಡಿನೊಳಗೆ ಜನಿಸೋಗ್ಯಾನ, ಇದೇ ಊರೊಳಗೆ ಜನಿಸೋಗ್ಯಾನ ಅನ್ನೋದಕ್ಕಿಂತ ಬಸವಣ್ಣನವರು ತಾಯಿಯವರು ನಡ್ಕೊಂಡು ಬಂದಿರುವಂಥ ದೇವಸ್ಥಾನದ, ನಂದೀಶ್ವರನ ದೇವಸ್ಥಾನದಲ್ಲಿರುವಂಥ ಅಂಗಳದ ಸೇವೆಯನ್ನು ಮಾಡಿದರೆ ಸಾಕು, ನಿಮಗೂ ಬಸವಣ್ಣನಷ್ಟೇ ಜ್ಞಾನ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಮೂಡಬೇಕು. ಬಸವಣ್ಣ ಈ ನಾಡಿಗೆ ಗುರುವಾದ, ಈ ವಿಶ್ವಕ್ಕೆ ಗುರುವಾದ ಕಾರಣ ಆ ತಾಯಿ ಸೇವೆಯನ್ನು ಸಲ್ಲಿಸಿಲ್ದಲ್ಲ. ಹಾಗೆ ನಾವು ಸೇವಾ ಮಾಡಬೇಕು. ಸ್ಥಾನವನ್ನು ನೋಡಿ ಮುಂದೆ ಹೇಳ್ತಾರೆ ಅವರು. ಸದ್ಭಾವ, ಒಳ್ಳೆಯ ಭಾವನೆ ಇರಬೇಕಂತೆ. ಒಳ್ಳೆ ಭಾವದಿಂದ ಸೇವಾ ಮಾಡಬೇಕು. ಹೇಗಿರಬೇಕು ಅಂದರೆ, ಕುತ್ತಿಗೆಯಿಂದ ಒಂದು ಭಾವನೆ, ಕುತ್ತಿಗೆಯ ಕೆಳಗಿಂದ ಒಂದು ಭಾವನೆ ಇರಬಾರ್ದು. ಹೃದಯದಲ್ಲಿ ಒಂದು ಭಾವ, ಬಾಯಿಯೊಳಗೆ ಒಂದು ಭಾವ ಇರಬಾರ್ದಂತೆ. ಎಲ್ಲದು ಒಂದೇ ಥರ ಇರಬೇಕು. ಒಳ್ಳೆ ಭಾವನೆಯನ್ನು ಇಟ್ಕೊಂಡು ಸೇವಾ ಮಾಡಿದ್ದೆ ಕರೆ ಆದರೆ ನೀನು ಬೇಕಾದ ಸೇವಾ ಮಾಡು. ಮಠದ ಅಂಗಳವನ್ನು ಕಸಾಗೂಡಿಸು, ಈ ದೇವಸ್ಥಾನದ ಅಂಗಳವನ್ನು ಕಸಾಗೂಡಿಸು. ಎಲ್ಲಿ ಧರ್ಮ ಕಾರ್ಯಗಳು ನಡೆದಿರ್ತಾವ ಅಲ್ಲಿರುವಂಥ ಅಂಗಳವನ್ನು, ರಜಾ ಅಂಗಳವನ್ನು ಕಸಾಗೂಡಿಸಿದ್ರು ಸಹಿತ ನಿನಗದು ಜ್ಞಾನಪ್ರಾಪ್ತಿ ಅಂತಾರ. ನಿಮಗೊಂದು ಸಣ್ಣ ಉದಾಹರಣೆಯನ್ನು ಹೇಳಿಬಿಡ್ತೇನೆ. ಈ ಗುಡುಗುಂಟ ಗಜದಂಡ ಶಿವಯೋಗಿಗಳಂತಾಗಿ ಹೋಗ್ತಾರೆ. ಗುಡುಗುಂಟಿಯೊಳಗೆ ಗಜದಂಡ ಶಿವಯೋಗಿ. ಆ ಗಜದಂಡ ಶಿವಯೋಗಿಗಳ ಹತ್ರ ಸಿದ್ಧ ಅನ್ನುವಂಥ ಒಬ್ಬ ಹುಡುಗ ಇದ್ದ. ಸಿದ್ಧ ಅವನು ಏನು ಸೇವಾ ಮಾಡ್ತಿದ್ದ ಅಂದರೆ, ಗುರುಗಳ ಹತ್ರ ಇದ್ದುಕೊಂಡು ಆಪ್ತ ರೀತಿಯೊಳಗೆ ಸೇವಾ ಮಾಡಲಿಲ್ಲ, ಅಂಗದ ಸೇವಾ ಮಾಡಲಿಲ್ಲ, ಸ್ಥಾನದ ಸೇವಾ ಮಾಡಲಿಲ್ಲ, ಸದ್ಭಾವನೆಯಿಂದ ಸೇವಾ ಮಾಡಲಿಲ್ಲ. ಅವ್ರ ಹತ್ರ ಇದ್ದುಕೊಂಡು ಕೇವಲ ಯಾವ ಸೇವಾ ಮಾಡ್ತಿದ್ದ ಅಂದರೆ ಕುದುರೆ ಚಾಕ್ರಿ ಮಾಡ್ತಿದ್ದ ಆ ಸಿದ್ಧ. ಕುದುರೆ ಚಾಕ್ರಿ ಏನು ಕುದುರೆ ಚಾಕ್ರಿ ಮಾಡ್ತಿದ್ದ? ಎಷ್ಟು ದಿನಗಳ ಪರ್ಯಂತರ ಕುದುರೆ ಚಾಕ್ರಿ ಮಾಡಿದ ಸಿದ್ಧ ಅಂದರೆ 12 ವರ್ಷಗಳ ಪರ್ಯಂತರ ಕುದುರೆ ಚಾಕ್ರಿ ಮಾಡಿದ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 12 ವರ್ಷ. 12 ವರ್ಷ ಕುದುರೆ ಚಾಕ್ರಿ ಮಾಡಿದ ಮೇಲೆ ಗುರುಗಳು ಆಶೀರ್ವಾದ ಮಾಡ್ತಾರೆ ಅವನನ್ನು ಕರೆದು, ಏ ಸಿದ್ಧ, ಗುರುವಿನ ಮನಸ್ಸನ್ನು ಗೆದ್ದಿಯಪ್ಪ, ನಿನ್ನ ಸೇವಾಕ್ಕೆ ನಾನು ಮೆಚ್ಚಿ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಸಿದ್ಧನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು, ನೀನು ಇನ್ನು ಮುಂದೆ ಸಿದ್ಧನಲ್ಲಪ್ಪ, ಸುಪ್ರಸಿದ್ಧನಾಗಿ ಮೆರಿತಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೆ ಗಜದಂಡ ಶಿವಯೋಗಿಗಳು. ಆ ಗುರುವಿನ ಕರುಣೆಯಾದ ಮೇಲೆ ಅದೇ ಸಿದ್ಧ ಮುಂದೆ ಹುಬ್ಬಳ್ಳಿಯ ಸಿದ್ಧಾರೂಢನಾಗಿ ಕಂಗೊಳಿಸಿದ. ಸಿದ್ಧಾರೂಢನಾಗಿ ಕಾರಣ ಸೇವಾ. ಗುರುವಿನ ಅಂತಃಕರಣ ತೆರೀತು ಅಂದರೆ, ಗುರುವಿನ ಅಂತಃಕರಣ ಆಯಿತು ಅಂದರೆ ದೊಡ್ಡಿದ್ದವನು ಸಹಿತ ದೊಡ್ಡ ಜ್ಞಾನಿ ಆಗಬಲ್ಲ. ಅದಕ್ಕೆ ಹೇಳ್ತಾಳೆ ಮುಕ್ತಾಯಕ್ಕ, ಗುರುವಿನ ಸೇವಾ ಮಾಡಪ್ಪ,
ಆ ಸೇವಾದಿಂದ ಆತ್ಮಜ್ಞಾನ ಪ್ರಾಪ್ತಿ ಆಗ್ತದ. ಆತ್ಮಜ್ಞಾನ ಪ್ರಾಪ್ತಿ ಆತು ಅಂದರೆ ಸದಾಕಾಲ ನಿನ್ನ ಅಂತರಂಗದೊಳಗೆ ಭಗವಂತನ ಬೆಳಕು ಸೂಸ್ತಾ ಇರ್ತದೆ, ಬೀಸ್ತಾ ಇರ್ತದೆ. ಭಗವಂತನ ಬೆಳಕು ನಾಡಿಗೆ ಕಾಣುವಂಗ ನೀನು ಎತ್ತರ ಮಟ್ಟಕ್ಕೆ ಹೋಗ್ತಿ ಅಂತ ತಿಳ್ಕೊಂಡು ಮುಕ್ತಾಯಕ್ಕೆ ಹೇಳ್ಕೊತ ಬರ್ತಾಳೆ. ಅದಕ್ಕೆ ನಾವು ಬಯಸಬೇಕು. ಏನನ್ನಂದರೆ ಸಿರಿ ಸಂಪತ್ತನ ಬಯಸೋದಲ್ಲ ಅಂತಾರೊಬ್ಬ ಕವಿಗಳು. ಎನಗೆ ಭೋಗ ಭಾಗ್ಯವೂ ಬೇಡ, ಎನಗೆ ಭೋಗ ಭಾಗ್ಯವೂ ಬೇಡ, ಜಪವು ತಪವೂ ಬೇಡ, ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ ಅಂತ ಬೇಡಿಕೊಳ್ತಾರೆ. ಯಾವುದು ಬೇಡ, ನನಗೆ ಜಪ ಮಾಡೋದು ಬೇಡ, ತಪ ಮಾಡೋದು ಬೇಡ, ನನಗೆ ಯಾವ ಭಾಗ್ಯನೂ ಬೇಡ, ಕೇವಲ ಒಂದೇ ಒಂದು ಭಾಗ್ಯವನ್ನು ಕರುಣಿಸಪ. ಅದು ಏನು ಅಂದರೆ ಸದಾಕಾಲ ನಿನ್ನ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ಮಾತ್ರ ಕರುಣಿಸುವಂತ ತಿಳ್ಕೊಂಡು ಬೇಡಿಕೊಳ್ತಾರೆ. ಮುಪ್ಪಿನ ಷಡಕ್ಷರಿಯವರು ಹೇಳ್ತಾರೆ, ಸೇವಾ ಮಾಡೋದು ಅದು ಒಂದು ಸಾಕು. ಈ ನಾಡಿನೊಳಗೆ ಎಂತೆಂಥ ಸೇವೆಯನ್ನು ಮಾಡಿ ಏನೆಲ್ಲ ಆದ್ರಲ್ರಿ. ತೆರೇಸಾ ಅಂತ ಆಲ್ದು, ಆಕೆ ಕುಷ್ಠ ರೋಗಿಗಳ ಸೇವೆಯನ್ನು ಮಾಡಿಲ್ದು. ರೋಗವನ್ನು ಹೊಂದಿರುವಂಥ ವ್ಯಕ್ತಿಗಳನ್ನು ಹುಡುಕಿಕೊಂಡು ಹೋಗಿ ಕೈಯೊಳಗ ಕೀವು ಬರ್ತಿರ್ತದೆ, ಕೈಯನ್ನು ನೋಡಿದರೆ ಅವರ ದೇಹವನ್ನು ನೋಡಿದರೆ ಮುಟ್ಟಬಾರ್ದು, ಮಾತಾಡಿಸಬಾರ್ದು, ಅವ್ರನ್ನ ಮುಟ್ಟಿದರೆ ಆ ರೋಗ ನಮಗೆ ಬರ್ತೈತಿ ಅಂತ ತಿಳ್ಕೊಂಡು ಮಹಾರೋಗವನ್ನು ಹೊಂದಿರುವಂಥ ವ್ಯಕ್ತಿಗಳನ್ನು ಹುಡುಕಿಕೊಂಡು ಹೋಗಿ ಅವ್ರನ್ನ ತಂದು ಆ ರೋಗಿಗಳೇ ನನ್ನ ಪಾಲಿಗೆ ಶಿವ ಅನ್ನುವಂಥ ಭಾವನೆಯೊಳಗೆ ಸೇವಾ ಮಾಡಿಲ್ದು ತೆರೇಸಾ. ಆಕೆಗೆ ಮುಂದೆ ಹೆಸರು ಬಂತು ಮದರ್ ತೆರೇಸಾ ಅಂತ. ಇದು ಕಾರಣ ಸೇವಾಫಲ. ಸೇವಾಫಲ ಯಾವ ರೀತಿ ಸೇವಾ ಮಾಡ್ತೇವೆ ಆ ರೀತಿ ನಾವು ಬೆಳಿತೇವೆ. ನಮಗೆಲ್ಲರಿಗೂ ಗೊತ್ತಿದೆ, ರಾಮಕೃಷ್ಣ ಪರಮಹಂಸರಂತಾಗಿ ಹೋಗ್ತಾರೆ. ಅವರ ಶ್ರೇಷ್ಠ ಶಿಷ್ಯ ಯಾರು ಅಂದರೆ ಸ್ವಾಮಿ ವಿವೇಕಾನಂದರು. ಅವರೂ ಸಹಿತ ರಾಮಕೃಷ್ಣ ಪರಮಹಂಸರ ಸೇವಾ ಮಾಡಿ ಮುಂದೆ ನರೇಂದ್ರ ಇದ್ದವನು ಸ್ವಾಮಿ ವಿವೇಕಾನಂದನಾಗಿ ಜಗತ್ತಿಗೆ ಒಬ್ಬ ಶ್ರೇಷ್ಠ ಸನ್ಯಾಸಿ ಅಂತ ತಿಳ್ಕೊಂಡು ಹೆಸರನ್ನು ಪಡ್ಕೊಳ್ತಾನಂದರೆ ಅದು ರಾಮಕೃಷ್ಣರ ಸೇವಾ ಮಾಡಿದ ಫಲ. ನಿಮಗೆಲ್ಲರಿಗೂ ಗೊತ್ತಿದೆ, ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಹೋಗಿರುವಂಥ ಶಿಶುನಾಳ ಶರೀಫ, ಆ ಶರೀಫನು ಸಹಿತ ಗುರು ಗೋವಿಂದ ಭಟ್ಟರ ಸೇವೆಯನ್ನು ಮಾಡಿ ಶ್ರೇಷ್ಠ ಸಂತನಾದ. ನಾಡಿನೊಳಗೆ ಸಾಂಬ ಅಂತ ಕರೆಸ್ಕೊಳ್ತಾನಂದ್ರೆ ಅದು ಗೋವಿಂದ ಭಟ್ಟರ ಸೇವಾಫಲ. ಸೇವಾಫಲ. ಹಾಗೆ ಎಲ್ಲರೂ ಸೇವೆಯನ್ನು ಮಾಡೋದ್ರಿಂದ ನಮಗೂ ಆ ಶಕ್ತಿ ಬಂತು ಅಂದರೆ, ಸೇವಾ ಮಾಡುವ ಮನೋಭಾವ ನಮ್ಮಲ್ಲಿ ಮೂಡಿತು ಅಂದರೆ ನಾವು ಜ್ಞಾನಿಗಳಾಗ್ತೇವೆ, ನಾವು ಪುಣ್ಯವಂತರಾಗ್ತೇವೆ, ನಾವು ಸಹಿತ ಏನಾಗ್ತೇವೆ ಅಂದರೆ ಶ್ರೇಷ್ಠ ವ್ಯಕ್ತಿಗಳಾಗಿ ಕಂಗೊಳಿಸ್ಲಿಕ್ಕೆ ಸಾಧ್ಯವಾಗ್ತೈತಿ ಅಂತ ತಿಳ್ಕೊಂಡು ಮುಕ್ತಾಯಕ್ಕೆ ಹೇಳ್ತಾಳೆ, ಗುರುವಿನ ಸೇವಾ ಮಾಡೋದು ಭಾಳ ಮುಖ್ಯಪ್ಪ. ಆತ್ಮಜ್ಞಾನಕ್ಕೆ ಅದೇ ಶ್ರೇಷ್ಠ. ಸೇವಾ ಮಾಡ್ರಿ ಅಂದರೆ ಯಾರೂ ಮಾಡೋದಿಲ್ಲ. ಈಗ ಯಾರೂ ಮಾಡೋದು. ಒಬ್ರೇನಾರ ಮಠದಾಗ ಸ್ವಾಮಿಗಳು ಅದಾರಂದ್ರೆ ಯಾರನ್ನಾರ ಕರೆದ್ರೆ ಸಾಕು, ಅವ್ರಂತಾರ ಯಾಕೋ ಸ್ವಾಮಿಗಳು ಕರೀತಾರಂದ್ರೆ ಏನಾರ ಕೆಲಸ ಹಚ್ಬೋದು, ಹಿಂಗೆ ಹೋಗೋ ಬದಲಿ ಹಿಂಗೆ ಆಶೆ ಹೋಗಿಬಿಡೋಣ. ಮಠದ ಮುಂದೆ ಆಶೆ ಹೋದ್ರೆ ಏನಾರ ಕರೆದು ಹಚ್ತಾರ, ಅದಕ್ಕೆ ಮಠದ ಹಿಂದೆ ಆಶೆ ಹೋಗಿಬಿಡೋಣ ಅನ್ನೋರದ. ಒಬ್ಬ ಹುಡುಗ ಊರಾಗ ಭಾಳ ಗಲಾಟೆ ಮಾಡ್ತಿದ್ದ, ಜಗಳ ತೆಗಿತಿದ್ದ. ಅವ್ರ ತಂದೆ ತಾಯಿ ಅಂತಾರ, ಈ ಹುಡುಗನ್ನ ಊರಾಗ ಬಿಟ್ಟರೆ ದಿನ ಒಂದು ಜಗಳ ಮನೆಗೆ ಬರ್ತಾವ. ಒಬ್ಬ ಸ್ವಾಮಿಗಳ ಕಡೆ ಹೋಗಿ ಮಠದಾಗ ಬಿಟ್ಟರೆ ಒಂದಿಟ್ಟು ಸಂಸ್ಕಾರ ಕಲಿತದ, ಸೇವಾ ಮನೋಭಾವ ಬರ್ತದ, ಅದಕ್ಕೆ ಓದಿ ಅದನ್ನು ಅಲ್ಲಿ ಬಿಡೋಣ ಅಂತ ತಿಳ್ಕೊಂಡು ತಂದೆ ತಾಯಿಗಳು ಆ ಹುಡುಗನ ಕರ್ಕೊಂಡು ಒಂದು ಮಠಕ್ಕೆ ಬಂದರು. ಮಠಕ್ಕೆ ಬಂದ ಮೇಲೆ ಮಠದೊಳಗೆ ಸ್ವಾಮಿಗಳಿದ್ದರು. ತಂದೆ ತಾಯಿಗಳು ನಮಸ್ಕಾರ ಮಾಡಿದರು. ಹುಡುಗ ನಮಸ್ಕಾರ ಮಾಡಿ ಹೊರಗೆ ಹೋತು. ತಂದೆ ತಾಯಿ ಮಾತಾಡಕತ್ತಿದ್ರು, ಅಪ್ಪ ಅವರೇ ನಮ್ಮದೊಂದು ಹುಡುಗ ಐತ್ರಿ, ಏನು ಮಾಡ್ಬೇಕವ? ಏನಿಲ್ಲರಿ ಅಪ್ಪವ್ರ, ಅದನ್ನು ಭಾಳ ಜಗಳ ಗಂಟೈತ್ರಿ, ಅದು ಊರಾಗ ಬರೀ ಜಗಳ ತೆಗಿತೈತಿ, ಮನೆಗೆ ದಿನನಿತ್ಯ ಒಂದೊಂದು ಜಗಳ ಬರ್ತಾವ, ಅದಕ್ಕೆ ನಿಮ್ಮ ಮಠದಾಗ ಇಟ್ಕೋರಿ, ಅದನ್ನು ಇಟ್ಕೊಂಡು ಒಂದಿಟ್ಟು ಸಂಸ್ಕಾರ ಕೊಡ್ರಿ, ಒಂದಿಷ್ಟು ಅದಕ್ಕೆ ಶಿಲೆಯನ್ನಾಗಿ ಮಾಡ್ರಿ, ಕಲ್ಲು ಐತ್ರಿ ಅದು ಕರಿ ಕಲ್ಲು, ಅದನ್ನು ಶಿಲೆ ಮಾಡ್ರಿ ಅಂತ ತಿಳ್ಕೊಂಡು ಬೇಡಿಕೊಂಡಾಗ, ಏನಿಲ್ಲವ ಮತ್ತು ಸೇವಾ ಮಾಡ್ಕೊತ ಇರ್ತಾನಂದ್ರೆ ನಮ್ಮ ಮಠದಾಗ ಇಟ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅವರು. ಆಯ್ತಾಳ್ರಪ್ಪ ಅವ್ರು ಸೇವಾ ಮಾಡ್ತಾನೆ, ನೀವು ಹೇಳೋದಲ್ಲ ಅವ ಹೇಳ್ಬೇಕಂದ್ರೆ ಅವ್ರು, ನೀವು ಹೇಳೋದಲ್ಲ ಅವ ಹೇಳ್ಬೇಕು, ಇರವ ಅವ ನೀವಲ್ಲ. ಕರೆದ್ರವನ್ನ ಬಂದು ಏನಪ್ಪ ಮತ್ತು ಗುರುಗಳು ಹಿಂಗಂತಾರೆ, ಏನಂತಾರೆ, ಸೇವಾ ಮಾಡ್ಕೊತ ಇರ್ಬೇಕಂತಾರೆ, ಮತ್ತು ಹೆಂಗೆ ಮಾಡ್ತೀವಿ? ಆಯ್ತು ಇರ್ತೀನಿ ಆಳಂದವ.
ಇರ್ತೀನಾಳ ಅಂದ ತಕ್ಷಣ ಗುರುಗಳಿಗೂ ಭಾಳ ಖುಷಿ ಆಯ್ತು. ಸೇವಾ ಮಾಡ್ಕೊತ ಇರ್ತಾನಂದ್ರೆ ಎಲ್ಲದನ್ನ ಜ್ಞಾನ ಕೊಡೋಣ ಅಂತ ತಿಳ್ಕೊಂಡು ಇಟ್ಕೊಂಡು ಮೇಲೆ ಮರುದಿನ ಎಬ್ಬಿಸ್ತಾರ 5 ಗಂಟೆಗೆ ಬೆಳಿಗ್ಗೆ. ಎದ್ದಂತಾರ ತಮ್ಮ ಕಸ ಹೊಡಿ ಮಠ ಹೊಡೆದಾದ್ಮೇಲೆ ಮುಖಮಾರ್ಜನೆಯನ್ನು ಮಾಡ್ಕೊಂಬ, ಅದನ್ನು ಮಾಡು, ಪತ್ರಿ ಎತ್ಕೊಂಡು ಬಾ, ಇದನ್ನು ಮಾಡು, ಒಟ್ಟು ಏನು ಸ್ವಾಮಿಗಳಿಗೆ ಏನು ಸೇವಾ ಮಾಡಬೇಕಾಗಿತ್ತು ಅದು ಎಲ್ಲದನ್ನು ಹೇಳಾಕತ್ತಿದ್ರು ಅವರು. ಬೆಳಗ್ಗೆ 5ಕ್ಕೆ ಕೇಳಬೇಕು, ಎದ್ದಾದ್ಮೇಲೆ ಮುಖಮಾರ್ಜನೆಯನ್ನು ಮಾಡ್ಕೋಬೇಕು, ಮಠದೆಲ್ಲ ಅಂಗಳ ಕಸ ಹೊಡಿಬೇಕು, ಮಠ ಕಸ ಹೊಡಿಬೇಕು, ಮತ್ತೆ ಬರಬೇಕು, ಸ್ನಾನ ಮಾಡ್ಕೋಬೇಕು, ಸ್ನಾನ ಮಾಡಿಕೊಂಡು ಗದ್ಗೆ ಪೂಜೆ ಮಾಡಿ ಮತ್ತೆ ಬಂದು ನನಗೆ ಪೂಜೆಗೆ ರೆಡಿ ಮಾಡಿ, ನನಗೆ ಸ್ನಾನಕ್ಕೆ ರೆಡಿ ಮಾಡಿ, ಒಟ್ಟು ಹೀಗೆಲ್ಲ ಮಾಡಿ ಸಾಯಂಕಾಲ 5 ಮಟ್ಟನೂ ಕೆಲಸ ಹೇಳಿಬಿಟ್ರು ಅಜ್ಜವರು. ಇವ ಅಂದ ಅಜ್ಜವ್ರು ಇಷ್ಟೆಲ್ಲ ಮಾಡ್ಬೇಕನು. ಹೌದು, ಮತ್ತೆ ಮಾಡ್ಬೇಕಪ್ಪ, ಮಾಡೋದಕ್ಕನ ನೀನು ಇಟ್ಕೊಂಡಿನಿ, ಮಾಡ್ಬೇಕಪ್ಪ ಅಂದ ತಕ್ಷಣ ಅವ ಅಂತಾನ ಆಯ್ತಾಳ್ರಿ ಅಜ್ಜರ್ ಅಂದ. ಒಂದೊಂದು ಕೆಲಸ ಹಿಂದೆ ಮುಂದೆ ಮಾಡಾಕತ್ತಿದವ, ವ್ಯತ್ಯಾಸ ಮಾಡಾಕತ್ತಿದ. ಅವಾಗ ಅಜ್ಜವ್ರು ಬೇಯಾಕತ್ತಿದ್ರು. ಅಜ್ಜರು ಬೇಯಬೇಡ್ರಿ, ಇದು ಹಿಂದೆ ಮುಂದೆ ಆಕೈತಿ, ಭಾಳ ಕೆಲಸ ಆದ ತಕ್ಷಣ ಒಂದು ಲಿಸ್ಟ್ ಮಾಡಿ ಕೊಟ್ಬಿಡ್ರಿ ಅಂದವ. ಬೆಳಗ್ಗೆ 5ಕ್ಕೆ ಏನು ಮಾಡಬೇಕು, ಎಲ್ಲಿ ಮಟ್ಟ ಏನು ಮಾಡಬೇಕು, ಎಲ್ಲಿವರೆಗೂ ನನ್ನ ಕೆಲಸ ಎಲ್ಲದು ಲಿಸ್ಟ್ ಮಾಡಿ ಕೊಟ್ಬಿಡ್ರಿ, ಅದರ ಪ್ರಕಾರ ನಾ ಕೆಲಸ ಮಾಡ್ತೀನಿ, ನಿಮ್ಮನ್ನು ಕೇಳೋಕೆ ಬರೋದಿಲ್ಲ, ನೀವು ನನ್ನ ಬೈಯೋದು ಆಗೋದಿಲ್ಲ, ಅದಕ್ಕೆ ಆ ಕೆಲಸ ಮಾಡ್ತೀನಿ, ಬರೆದು ಕೊಡ್ರಿ ಅಂತ ಲಿಸ್ಟ್ ಮಾಡಿ ಕೊಟ್ಟರು. ಆ ಲಿಸ್ಟ್ ತೊಗೊಂಡೋಗಿ ಅಡುಗೆ ಮನೆಗೆ ಗಾಡಿಗೆ ಮೆತ್ತಿದವ, ಅಂಟಿಸಿದ. ಅದರ ಪ್ರಕಾರ ಸೇವೆ ಮಾಡ್ಕೊತ ಹೊಂಟವ. ಹಿಂಗೆ ಮಾಡ್ಕೊತ ಹೋಗ್ತಿರ್ಬೇಕಾದ್ರೆ ಒಂದು ದಿನ ಏನು ಸಣ್ಣಗೆ ಮಳೆ ಚಲುವಾಗೈತಲ್ರಿ, ಹಂಗೆ ಮಳೆ ಚಲುವಾಗಿತ್ತು. ಬೆಳತನ ಜಿಟಿ 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 ತುಂತುರು ಮಳೆ ಚಲುವಾದಂಥ ಸಂದರ್ಭದೊಳಗೆ ಏನಾಯಿತು ಅಂದ್ರೆ ಅಜ್ಜವರು ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗಿರ್ತಾರೆ. ವಾಯುವಿಹಾರಕ್ಕೆ ಹೋದಾಗ ಮರಳಿ ಬರಬೇಕಾದ್ರೆ ಮಠದ ಮುಂದೆ ಒಂದು ತೆಗ್ಗಿರ್ತೈತಿ, ಅದು ಗೊತ್ತಿರೋದಿಲ್ಲ ಅಜ್ಜಾರಿಗೆ. ನೀರು ಹರಿದು ಸಮ ಆಗಿಬಿಟ್ಟಿರ್ತೈತಿ, ನೀರು ಹರಿತಿರ್ತೈತಲ್ಲ, ಅದು ಏನು ಚಲೋ ನೆಲ ಇರ್ಬೋದು ಅಂತ ತಿಳ್ಕೊಂಡು ಕಾಲಿಟ್ಟು ತೆಗ್ಗಿನಾಗ ಬೀಳ್ತಾರೆ. ಬಿದ್ದ ತಕ್ಷಣ ಒಳಗಿರೋ ಶಿಷ್ಯನ ಕರೀತಾರೆ, ಲೇ ಮಲ್ಲ, ಯಾಕ್ರಿಪ್ಪ ಬಾಯಿಲ್ಲ ಅಂತ ಕರೆದ್ರು ಓಡಿ ಬಂದವ. ಯಾಕೆ ಅಜ್ಜವ್ರು ಕರೀತಾರಂತ, ತೆಗ್ಗಿನಾಗ ಬಿದ್ದಿದ್ರಲ್ಲ ಅಂತಾನವ. ಅಜ್ಜರು ಯಾಕೆ ಬಿದ್ದೀರಿ? ಬಿದ್ದೀರಿ ಅಂತ ಕೇಳ್ತೀಯಲ್ಲೋ ತಮ್ಮ ಮೇಲೆ ಎತ್ತು ಅಂತಾರೆ ಅಜ್ಜವ್ರು. ಮೇಲೆ ಎತ್ತು ಅಂದ ತಕ್ಷಣ ತಡ್ರಿ ಅಜ್ಜಾರ, ಆ ಲಿಸ್ಟಿನೊಳಗೆ ಬಿದ್ದವ್ರ ಮೇಲೆ ಎತ್ತದಿದ್ರೆ ಮಾತ್ರ ಎತ್ತನಿ, ಇಲ್ಲಾಂದ್ರೆ ಇಲ್ಲೇ ಮುಚ್ಚುತ್ತೀನಿ ಅಂದವ. ಬಿದ್ದವ್ರನ್ನ ಎತ್ತೋದು ಇತ್ತು ಅಂತ ಬರೆದಿದ್ರೆ ಮಾತ್ರ ಎತ್ತೀನಿ, ಇಲ್ಲಾಂದ್ರೆ ಇಲ್ಲೇ ಮುಚ್ತೀನಿ. ಹಾಗಲ್ಲ, ಸೇವಾ ಮಾಡುವಂಥ ಮನೋಭಾವ ಹೇಗಿರ್ಬೇಕಂದ್ರೆ ಗುರುಗಳು ಕಷ್ಟದೊಳಗಿರಲಿ ಸುಖದೊಳಗಿರಲಿ ಪ್ರತಿ ಸಾರಿನೂ ಸಹಿತ ಗುರುವಿನ ಅಂತಃಕರಣಕ್ಕೆ ನಾವು ಹತ್ರ ಆಗುವಂಗ ಸೇವಾ ಮಾಡಿದರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಮುಕ್ತಾಯಕ್ಕೆ ನಮ್ಗೆ ಹೇಳಿಕೊಂತ ಬರ್ತಾಳೆ. ಅದಕ್ಕೆ ಗುರುವಿನ ಸೇವಾ ಮಾಡು. ಆ ಸೇವಾ ನಿನ್ನನ್ನು ಭಾಳ ಎತ್ತರ ಮಟ್ಟಕ್ಕೆ ಒಯ್ತದೆ. ಹನುಮಂತ ಅಂತದಾನ ಗೊತ್ತಲ್ಲ ನಿಮ್ಗೆ. ಊರಾಗ ಯಾವುದು ಒಂದೊಂದು ದವಾಖಾನೆ ಇರೋದಿಲ್ಲ, ಒಂದೊಂದು ಊರಾಗ ದವಾಖಾನೆ ಇರೋದಿಲ್ಲ, ಆದ್ರೆ ಊರಿಗೆ ಹನುಮಪ್ಪನ ಗುಡಿ ಮಾತ್ರ ಇದ್ದೇ ಇರ್ತದೆ. ಯಾವ ಊರಾಗಾರ ಇಲ್ಲನ್ರಿ? ಇರ್ಲಾರ್ದು ಊರು ಐತೇನ್ರಿ ಹನುಮಪ್ಪನ ಗುಡಿ? ಎಲ್ಲ ಊರಾಗೂ ಹನುಮಪ್ಪನ ಗುಡಿ ಐತೆ. ಹನುಮಪ್ಪ ಯಾರು? ಆಂಜನೇಯ ಯಾರು ಅಂದರೆ ರಾಮನ ಸೇವಕ. ರಾಮನ ಸೇವೆಯನ್ನು ಮಾಡಿರುವಂಥ ಆಂಜನೇಯ ಊರೊಳಗೆ ದೇವರಾಗಿ ಕುಂತ. ಅಂದರೆ ನಾವು ಬಸವನಾಡಿನಲ್ಲಿ ಹುಟ್ಟಿರುವಂಥ ಭಕ್ತಾದಿಗಳೆಲ್ಲರೂ ಭಕ್ತಿಯಿಂದ ಬಸವಣ್ಣನ ಸೇವೆಯನ್ನು ಮಾಡಿದರೆ ನೀವೆಲ್ಲರೂ ದೇವರ ಸ್ಥಾನವನ್ನು ಏರುವಂಥ ಶಕ್ತಿಯನ್ನು ಭಗವಂತ ನಿಮಗೆ ನೀಡ್ತಾನೆ. ಬಸವನಿನ್ನ ಸೇವೆಯ ಮಾಡುವ ಮನವ ಎನಗೆ ನೀಡಯ್ಯ, ಮನವ ಎನಗೆ ನೀಡಯ್ಯ. ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸಯ್ಯ, ಗುಣವಯನಗೆ ಹರಿಸಯ್ಯ. ಬಸವನಿನ್ನ ಸೇವೆಯ ಮಾಡುವ, ಬಸವನಿನ್ನ ಸೇವೆಯ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಭಾವ ತುಂಬಿ
ವಚನ ಹಾಡುವ ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸಯ್ಯ ಗುಣವಯನಗೆ ಹರಿಸಯ್ಯ ಬಸವನಿನ್ನ ಸೇವೆಯ ಮಾಡುವ ಮನವಯನಗೆ ನೀಡಯ್ಯ ಮನವಯನಗೆ ನೀಡಯ್ಯ. ಇಲ್ಲಿ ಮುಕ್ತಾಯಕ್ಕ ಸೇವೆಯನ್ನು ಮಾಡೋದ್ರಿಂದ ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾಳೆ. ಗುರು ಸೇವೆ ಮಾಡೋದ್ರಿಂದ ಸೇವೆಯೊಳಗೊಂದು ಅವಕಾಶ ದೊರೆಯುವುದೇ ಪುಣ್ಯ, ದೊರೆತುದದನ ಬಳಸಿಕೊಂಡವನೇ ದರೆಯೊಳಗೆ ಧನ್ಯ ಅಂತ ಹೇಳ್ತಾರೆ. ಒಂದು ಅವಕಾಶ ಸಿಗೋದೇ ಭಾಳ ಪುಣ್ಯ. ಏನು ಸೇವಾ ಮಾಡೋದು, ಆ ಸೇವಾ ಮಾಡುವಂಥ ಪುಣ್ಯ ಸಿಕ್ಕೈತಿ ಅಂದ್ರೆ ಅದನ್ನು ಕಳ್ಕೋಬಾರ್ದಂತ. ಯಾರು ಅದನ್ನು ಬಳಕೆ ಮಾಡಿಕೊಳ್ತಾರೆ ಅವರೇ ಈ ದರೆಯೊಳಗೆ ಧನ್ಯ ಅಂತ ಹೇಳ್ತಾರೆ. ಸೇವಾ ಅಂದ್ರೆ ಬರೀ ಗುರುವಿನ ಸೇವಾ ಅಷ್ಟ ಅಲ್ಲ, ಸೇವಾ ಭಾಳ ರೀತಿ ಅದ. ಈ ಜಾತ್ರಾ ಮಹೋತ್ಸವದೊಳಗೆ ನೀವೇನಾದರೂ ಈ ವೇದಿಕೆಯನ್ನು ಒಂದಿಷ್ಟು ಕಸ ಗೂಡಿಸಿದ್ರು ಸಹಿತ ಅದು ಒಂದು ಸೇವಾನ, ಅದು ಒಂದು ಸೇವಾನ. ಕಸ ಗುಡಿಸೋದಾದ ಮೇಲೆ ಈಗ ಎಲ್ಲರೂ ಎದ್ದೇನು ಹೋಗ್ತಾರೋ, ಹೋದ ಮೇಲೆ ನೀವು ಕುಳಿತಂಥ ಈ ಕುರ್ಚಿಗಳದಾವಲ್ಲ ಅವನ್ನ ತೆಗೆದಿಟ್ಟು ಹೋದ್ರೂ ಅದು ಒಂದು ಸೇವಾನ. ಅದು ಆಗಲಿಲ್ಲ ದಾಸೋಹ ಮಾಡುವಂಥ ಸಂದರ್ಭದೊಳಗೆ ದಾಸೋಹಕ್ಕೇನಾದರೂ ಒಂದಿಷ್ಟು ಕೈ ಜೋಡಿಸಿ ದಾಸೋಹದ ಮನೆಯೊಳಗೇನಾದರೂ ಅಡುಗೆ ಮಾಡಕ್ಕೆ ನಿಂತರ ಆ ಅಡುಗೆ ಮಾಡೋದು ಒಂದು ಸೇವಾನ. ಈ ಜಾತ್ರೆಗೆ ಒಂದಿಷ್ಟು ಸಂಪತ್ತನ್ನು, ಹಣವನ್ನು, ದವಸ ಧಾನ್ಯಗಳನ್ನು ಕಾಣಿಕೆಯಾಗಿ ಏನು ಕೊಡ್ತಿರಲ್ಲ ಅದು ಒಂದು ಸೇವಾನ. ದಾಸೋಹ ನಡೆದಂಥ ಸಂದರ್ಭದೊಳಗೆ ಯಾರಾದರೂ ಪರ ಊರಿನಿಂದ ಬಂದಿರುವಂಥ ಅತಿಥಿಗಳನ್ನು ಕರ್ಕೊಂಡು ಹೋಗಿ ಊಟ ಮಾಡಿಸ್ತಿರಲ್ಲ ಅದು ಒಂದು ಸೇವಾನ. ಊಟ ಮಾಡಿಸಿದ ಮೇಲೆ ಆ ಊಟದ ತಟ್ಟೆಯನ್ನು ಎಲೆಯನ್ನು ತೆಗೆದು ಹಾಕ್ತಿರಲ್ಲ ಅದು ಒಂದು ಸೇವಾನ. ಜಾತ್ರೆಗೆ ಕಟ್ಟಿಗೆ ಒಡೆದು ಕೊಟ್ಟರು ಒಂದು ಸೇವಾ. ಕಟ್ಟಿಗೆ ತಗೊಂಡು ಹೋಗಿ ಅಡಿಗೆ ಮನೆಗೆ ಹಾಕಿದ್ರು ಒಂದು ಸೇವಾ. ಸೇವಾದಲ್ಲಿ ಭಾಳಷ್ಟಿದ್ದಾವೆ. ಆದರೆ ಮಾಡಬೇಕು ಅನ್ನುವಂಥ ಮನೋಭಾವ ಬರಬೇಕು. ಮನೋಭಾವ ಸದ್ಭಾವ ಇರಬೇಕಂತೆ. ಎಲ್ಲೇ ಸೇವಾ ಮಾಡು ಒಳ್ಳೆಯ ಭಾವನೆ ಇಟ್ಕೋ. ಒಳ್ಳೆ ಭಾವ ಇದ್ದರೆ ಮಾತ್ರ ಭಗವಂತನ ಒಲುಮೆ ಆಗ್ತದೆ, ಆತ್ಮಜ್ಞಾನ ಪ್ರಾಪ್ತಿ ಆಗುತ್ತೆ ಅಂತ ಮುಕ್ತಾಯಕ್ಕೆ ಹೇಳ್ಕೊಂತ ಬರ್ತಾಳೆ. ನಿಮಗೆಲ್ಲರಿಗೆ ಗೊತ್ತಿದೆ, ಭಾಳ ಜನ ಮದುವೆ ಮಾಡಿರಲ್ಲ. ಮದುವೆ ಮಾಡಿದ ಮೇಲೆ ಹೊಸದಾಗಿ ಮದುವೆ ಮಾಡಿಕೊಂಡು ಮಾಡಿಕೊಂಡ ಸೊಸೆಯನ್ನು ತವರು ಮನೆಯಿಂದ ಗಂಡನ ಮನೆಗೆ ಕರ್ಕೊಂಡು ಬರ್ತೀರಿ. ಫಸ್ಟ್ ಸಾರೆ, ಮೊದಲನೇ ಸಾರೆ ತವರು ಮನೆಯಿಂದ ಗಂಡನ ಮನೆಗೆ ಕರ್ಕೊಂಡು ಬರಬೇಕಾದ್ರೆ ನೇರವಾಗಿ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಿ ನೀವೆಲ್ಲ? ಎಲ್ಲಿಗ್ರಿ? ಎಲ್ಲಿಗೆ? ದೇವ್ರ ಗುಡಿ. ದೇವ್ರ ಗುಡಿಗೆ ಕರ್ಕೊಂಡು ಹೋಗಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಕಾಯಿ ಕರ್ಪೂರ ಮಾಡಿಕೊಂಡು ನೇರವಾಗಿ ಮನೆಗೆ ಕರ್ಕೊಂಡು ಬರ್ತೀರಿ. ಮನೆಗೆ ಕರ್ಕೊಂಡು ಬಂದ ಮೇಲೆ ಏನು ಮಾಡ್ತೀರಿ? ಮನೆ ಅಂಗಳ ದಾಟಿ ಹೊಸ್ತಲಿಗೆ ಬಂದ ಮೇಲೆ ಏನು ಮಾಡ್ತೀರಿ? ಅಲ್ಲ, ನಿಮಗೆ ಗೊತ್ತಿರ್ತೈತಿ, ನೀವು ಹೇಳ್ರಿ ಅವ್ವ. ಏನು ಮಾಡ್ತೀರಿ? ಸೇರಿಡ್ತೀರಿ. ಸೇರಿನೊಳಗೆ ಅಕ್ಕಿ ಹಾಕ್ತೀರಿ. ಹಾಕಿದ ಮೇಲೆ ಏನು ಹೇಳ್ತೀರಿ? ಜಾಡ್ಸಿ ಒದಿ ಅಂತ ಹೇಳ್ತೀರಿಲ್ಲ? ಯಾರಿಗಾರ ಬೇಳೆ ಮುಂದಿದ್ದವ್ರಿಗೆ ಒದ್ದು ಬಿಡತ್ತಗಂತೀರ? ಏನಂತೀರಿ? ಬಲಗಾಲಿಲಿ ಒದ್ದು ಒಳಗೆ ಬಾರವ ಅಂತಿರಲ್ಲ. ಬಲಗಾಲಿಲಿ ಒದ್ದ ಮೇಲೆ ಮತ್ತೊಂದು ಮಾತು ಹೇಳ್ತೀರಿ, ಏನು? ಬಲಗಾಲಿಟ್ಟು ಒಳಗೆ ಯಾಕ್ರಿ? ಯಾಕ? ಎಡಗಾಲು ಸುಮಾರು ಅದು ನಿನ್ನ ಬಿಟ್ಟೈತೇನಪ್ಪ? ಎಡಗಾಲು ಸುಮಾರು ಐತಂತ ಕಡ್ದು ಬಿಡು ನೋಡೋಣ.
ನೀವೆಲ್ಲರೂ ಮದುವೆ ಮಾಡಿಕೊಂಡು ಹೊಸದಾಗಿ ಸೊಸೆಯನ್ನು ಕರ್ಕೊಂಡು ಬರಬೇಕಾದ್ರೆ ಎಲ್ಲರೂ ಹೇಳ್ತಿರಲ್ಲ ಬಲಗಾಲಿಟ್ಟು ಒಳಗೆ ಬಾ ಅಂತ. ಒಂದು ವೇಳೆ ಬಲಗಾಲಿಡ್ತಾಳಾಕಿ, ಎಡಗಾಲು ನನಗೆ ಯಾವಾಗಲೂ ಕನಿಷ್ಠ ಅಂತಾರ, ಕೆಟ್ಟದ್ದಂತಾರ, ನಾವು ಒಳಗೆ ಬರೋದಿಲ್ಲ ಅಂತ ಅಲ್ಲೇ ಗಟ್ಟಿ ಕುಂತೆ ಅಂದ್ರೆ ಏನು ಮಾಡ್ತೀರಿ? ಆ ಎಡಗಾಲು ಕಡ್ದು ಒಳಗೆ ಹೇಳ್ಕೊತೀರಿ ಸೊಸಿನ ಏನು ಮಾಡ್ತೀರಿ? ತಾವೆಲ್ಲ ನೆನಪಿಟ್ಕೊಳ್ಬೇಕು, ಹೊಸದಾಗಿ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ ಮೇಲೆ ಆ ತಾಯಿಗೆ ಹೇಳ್ರಿ, ಯವ್ವ ನೀ ಬಲಗಾಲರ ಇಟ್ಟು ಒಳಗೆ ಬಾ, ಎಡಗಾಲರ ಇಟ್ಟು ಒಳಗೆ ಬಾ. ಆದ್ರೆ ಒಳಗೆ ಕಾಲಿಡುವಾಗ ಭಾವನೆಯನ್ನು ಸುದ್ದಿಟ್ಕೊಂಡು ಒಳಗೆ ಬಂದ್ರೆ ನಿಮ್ಮ ಮನೆಯ ಸಂಸಾರ ಸುಂದರವಾಗಿರ್ತದೆ. ಭಾವ, ಸದ್ಭಾವ, ಒಳ್ಳೆಯ ಭಾವ. ಬಲಗಾಲಿಟ್ಟು ಬಂದಿರ್ತಾಳ, 6 ತಿಂಗಳಿಗೆ ಮನೆ ಬೇರೆ ಮಾಡ್ತಾಳಿಲ್ಲ. ಕಾಲು ಮುಖ್ಯ ಅಲ್ಲ, ಆಕೆಯ ಭಾವನೆ ಮುಖ್ಯ. ನಾನು ಈ ಮನೆಯನ್ನು ಮೆಟ್ಟಿದ್ದೇನೆ ಅಂತಂದ್ರೆ ಈ ಮನೆಯ ಹೊಸ್ತಿಲವನ್ನು ನಾನು ತುಳಿದಿದ್ದೀನಿ ಅಂದರೆ ಈ ಮನೆಯನ್ನು ನನ್ನ ಜೀವ ಇರುವವರೆಗೂ ಸಹಿತ ಬೇರೆ ಮಾಡಬಾರ್ದು ಅನ್ನುವಂಥ ಒಳ್ಳೆಯ ಭಾವನೆ ಇದ್ದರೆ 100 ವರ್ಷ ಆದರೂ ಸಹಿತ ಮನೆ ಒಡೆಯೋದಿಲ್ಲ. ಕಾಲು ಬಲಗಾಲಿಟ್ಟು ಒಳಗೆ ಭಾವನೆಯೊಳಗೆ 3 ತಿಂಗಳದಾಗ ಮನೆ ಬೇರೆ ಮಾಡ್ಬೇಕನ್ನುವಂಥ ಭಾವನೆ ಇಟ್ಕೊಂಡು ಬಂದ್ಲು ಅಂದರೆ 3 ತಾಸಿನೊಳಗೆ ಮನೆ ಬೇರೆ ಮಾಡ್ತಾಳ. ಇಲ್ಲೇ ಕಾಲು ಮುಖ್ಯ ಅಲ್ಲ, ಸದ್ಭಾವ, ಒಳ್ಳೆಯ ಭಾವ ಇರಬೇಕು. ಅದಕ್ಕೆ ನಾವು ಹೇಳೋದಿಷ್ಟೇ, ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಏನಾದರೂ ಸಾಧಿಸಿದರೂ ಎಲ್ಲದು ಸಾಧನೆಗೆ ಸಿದ್ಧಿ ಆಗ್ತದೆ, ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಮುಕ್ತಾಯಕ್ಕಂತಳ ಸದ್ಭಾವದಿಂದ ನಿಮ್ಮ ಗುರುವಿನ ಸೇವೆಯನ್ನು ನೀವು ಮಾಡಿದರೆ ನಿಮ್ಗೆ ಆತ್ಮ ಜ್ಞಾನವಾಗ್ತದೆ, ಶಿವನ ಆಶೀರ್ವಾದ ಆಗ್ತದೆ. ಗುರುವಿನ ಕರುಣೆ ಆತಂದ್ರೆ ಸಾಕಪ್ಪ, ನಿನ್ನ ಅಂತರಂಗದೊಳಗೆ ಸದಾ ಕಾಲ ಶಿವನ ಬೆಳಕು ಕಂಗೊಳಿಸ್ತೈತಿ ಅಂತಾಳೆ ಮುಕ್ತಾಯಕ್ಕ. ಅಂತರಂಗದ ಕೃಷಿಯನ್ನು ಮಾಡಬೇಕು, ಅಂತರಂಗದ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದರೆ ಸೇವಾ ಮಾಡಲೇಬೇಕು ಅಂತಾಳೆ ಮುಕ್ತಾಯಕ್ಕ. ನಾವೆಲ್ಲ ಏನಾಗ್ಬಿಟ್ಟಿವಿ ಅಂದರೆ ಪುಸ್ತಕ ಓದೋದು ಜ್ಞಾನ ಪಡ್ಕೊಳ್ಳೋದಾಗಿಬಿಟ್ಟೈತಿ. ನಾವೆಲ್ಲ ಅಂತೀವಿ ಬಹಿರಂಗವಾಗಿರುವಂಥ ವಿಜ್ಞಾನ ಒಂದು ಆತ್ಮಜ್ಞಾನ, ಎರಡೇ. ವಿಜ್ಞಾನ ವ್ಯಾವಹಾರಿಕವಾಗಿ ಬೇಕು. ವಿಜ್ಞಾನ ಏನು ಮಾಡ್ತದೆ ಅಂದರೆ ಹೊರಗಿಂದನ್ನು ಸಂಶೋಧನೆಯನ್ನು ಮಾಡ್ತದೆ. ಕಲ್ಲನ್ನು, ಮಣ್ಣನ್ನು, ಕಟ್ಟಿಗೆಯನ್ನು, ನೀರನ್ನು ಎಲ್ಲದನ್ನು ಹೊರಗಿರುವಂಥದ್ದನ್ನು ಸಂಶೋಧನೆಯನ್ನು ಮಾಡ್ತದೆ ವಿಜ್ಞಾನ. ಆತ್ಮಜ್ಞಾನ ಏನು ಮಾಡ್ತದೆ ಅಂದರೆ ಅಂತರಂಗದ ಸಂಶೋಧನೆಯನ್ನು ಮಾಡ್ತದೆ. ವಿಜ್ಞಾನ ಬಹಿರಂಗವಾಗಿರುವಂಥದ್ದನ್ನು ಸಂಶೋಧನೆಯನ್ನು ಮಾಡಿದರೆ ಅಂತರಂಗದ ಸಂಶೋಧನೆಯನ್ನು ಆತ್ಮಜ್ಞಾನ ಮಾಡ್ತದೆ. ಅಂಥ ಆತ್ಮಜ್ಞಾನಕ್ಕೆ ಅಂಜಿ ನಾವೆಲ್ಲ ಏನಾಗಿಬಿಟ್ಟಿವಿ ಅಂದರೆ ದೂರ ಸರಿದೇವೆ. ಆತ್ಮ, ದೇಹ, ಇಂದ್ರಿಯಗಳ ಆಚೆಗೆ ನಾವು ನಿಂತು ಬಿಟ್ಟಿವೆ. ಇಂದ್ರಿಯಗಳ ಆಚೆಗೆ ಆತ್ಮಾಲೋಕ ಇದೆ, ಆತ್ಮನ ಲೋಕ ಇದೆ. ಆ ಆತ್ಮಲೋಕವನ್ನು ನೀವು ಪ್ರಾಪ್ತ ಮಾಡಿಕೊಳ್ಳೋದೇ ಮನುಷ್ಯ ಧರ್ಮದ, ಅದು ಮನುಷ್ಯನ ಗುಣಧರ್ಮ ಅನ್ನುವಂಥ ಮಾತನ್ನು ಮುಕ್ತಾಯಕ್ಕ ಹೇಳಿಕೊಂತ ಬರ್ತಾಳೆ. ಅದಕ್ಕೆ ನಾವು ಮುಕ್ತಾಯಕ್ಕ ಹೇಳಿದ ಮಾತಿನಂತೆ ಇಷ್ಟು ದಿನ ಏನು ಮಾಡಿವೋ ಆಯ್ತು, ಇನ್ನು ಮೇಲೆ ಆದರೂ ಗುರುವಿನ ಅಂತಃಕರಣವನ್ನು ಪಡ್ಕೊಳ್ಳೋಣ, ಗುರುವಿನ ಸೇವೆಯನ್ನು ಮಾಡೋಣ. ನಮಗೆ ಗುರುಗಳು ಯಾರೂ ಇಲ್ಲ ಅಂದರೂ ಸಹಿತ ಬಸವಣ್ಣನ, ನಂದೀಶನ ಸೇವೆಯನ್ನು ಮಾಡಿ ನೀವು ಕೃತಾರ್ಥರಾಗ್ರಿ ಅನ್ನುವಂಥ ಮಾತುಗಳನ್ನು ನಾವು ಹೇಳಾಕ ಈ ವೇದಿಕೆಯಲ್ಲಿ ಇಷ್ಟಪಡ್ತೇವೆ. ಅದಕ್ಕೆ ನೀವು ಸೇವಾ ಮಾಡೋದರಿಂದ ನಿಮಗೆಲ್ಲ ಕಷ್ಟಗಳು ದೂರ ಆಗ್ತವೆ. ನೀವು ನಂದೀಶನ ಮುಂದೆ ಬಂದು ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿದರೆ ನಂದೀಶ, ಬಸವೇಶ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾನೆ ಅನ್ನುವಂಥ ವಿಚಾರವನ್ನು ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ. ನಾನು ಇವತ್ತು ಹೇಳಿದ್ದು ಕೇವಲ ಒಂದೇ ಸಾಲು, ಗುರು ಸೇವೆ ಅಂತ. ನಾಳೆಯ ದಿನ ಈ ಐಶ್ವರ್ಯಕ್ಕೆ ಮೂಲ ಲಿಂಗಾರ್ಚನೆ, ಈ ಘಟಸಂತೃಪ್ತಿಗೆ ಮೂಲ, ಇದು ಮುಕ್ತಿಗೆ ಮೂಲ, ಮೋಕ್ಷಕ್ಕೆ ಮೂಲ ಘಟಸಂತೃಪ್ತಿ ಅನ್ನುವಂಥ 2 ಲೈನ್ಗಳನ್ನು ನಾನು ನಾಳೆಗೆ ಚಿಂತನೆಯನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಚಿಂತನೆಯ ಈ ಪ್ರವಚನದ ಸೇವೆಯನ್ನು ನಮ್ಮ ಬಸವಣ್ಣನವರ, ನಂದೀಶನ ಪಾದಕರ್ಪಣ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಮತ್ತು ತಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯೊಳಗೆ ಜನಸಂಖ್ಯೆ